ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯಪಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಸರ್ವತೋಮುಖನಾದ ಭಗವಂತನ ನರಸಿಂಹನ ಸರ್ವತೋಮುಖವಾದ ಅನುಗ್ರಹದ ರೀತಿಯನ್ನು ತಿಳಿಸಿಕೊಡುವ ಸರ್ವತೋಮುಖ ಎಂಬ ಶಬ್ದದ ಅರ್ಥದ ಅನುಸಂಧಾನವನ್ನು ಕಿಂಚಿತ್ತಾಗಿ ತಿಳಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಭಗವಂತ ನಮಗೆ ಏನೇನೋ ಕೊಟ್ಟಿದ್ದಾನೆ. ಏನೇನೋ ಅನ್ನೋದಕ್ಕಿಂತಲೂ ಎಲ್ಲವನ್ನೂ ಕೊಟ್ಟಿದ್ದಾನೆ. ಎಲ್ಲವನ್ನ ಕೊಟ್ಟಿದ್ದರೊಳಗೂ ಬಹಳ ಅದ್ಭುತವಾದ ಅತೀ ಶ್ರೇಷ್ಠವಾದ ಸರ್ವೋತ್ತಮವಾದ ವಸ್ತುವನ್ನು ಭಗವಂತ ನಮಗೇನು ಕೊಟ್ಟಿದ್ದಾನೆ ಅಂತ. ಒಬ್ಬ ವ್ಯಕ್ತಿ ನಮಗೆ ಬಹಳಷ್ಟು ಉಪಕಾರ ಮಾಡಿರಬಹುದು, ಆದರೂ ನೆನೆಸುವಾಗ ಅದರೊಳಗೆ ಯಾವುದು ಬಹಳ ಮುಖ್ಯ ಅದನ್ನು ನೆನೆಸ್ತೇವೆ, ಅಥವಾ ಅವನಿಗೆ ಅದನ್ನು ಒಪ್ಪಿಸ್ತೇವೆ, ನೀನು ಇಂಥ ದೊಡ್ಡ ಉಪಕಾರ ಮಾಡಿದ್ದಿ ಅಂತ. ಅದು ಬಹಳ ಔಚಿತ್ಯಪೂರ್ಣವಾದದ್ದು. ಅವನು ಬೇಕಾದಷ್ಟು ಮನೆ ಕೊಟ್ಟು, ಬೆಳ್ಳಿ ಬಂಗಾರ ಕೊಟ್ಟು, ಎಲ್ಲ ವ್ಯವಸ್ಥೆಯನ್ನು ಮಾಡಿ, ಉದ್ಯೋಗ ಕೊಡಿಸಿ ಬೇಕಾದಷ್ಟು ಉಪಕಾರ ಮಾಡಿದ ಒಬ್ಬ ವ್ಯಕ್ತಿ ಇದ್ದಾನೆ. ಅವತ್ತೊಂದು ದಿನ ನನಗೆ ನೀರಡಿಕೆಯಾದಾಗ ಒಂದು ಲೋಟ ನೀರು ಕೊಟ್ಟಿದ್ರಿ ನೀವೇ ತಾನೇ, ತುಂಬ ಸಂತೋಷ, ಬನ್ನಿ ಅಂತ ಕರೆದರೆ ಅವನಿಗೆ ಒಂದರ್ಥದಲ್ಲಿ ಅವಮಾನನೇ ಅದು. ಯಾಕೆಂದರೆ ಅವನು ಮಾಡಿದ್ದು ಬಹಳ ದೊಡ್ಡದು. ಇವನ ಇಡೀ ಜೀವನಕ್ಕೆ ಹೊಟ್ಟೆಗೆ ವ್ಯವಸ್ಥೆಯಾಗೋ ಹಾಗೆ ಉದ್ಯೋಗ ಕೊಡಿಸಿದ್ದಾನೆ, ಸೈಟು ಕೊಟ್ಟ, ಮನೆ ಕಟ್ಟಿಸಿಕೊಟ್ಟ, ಇಷ್ಟೆಲ್ಲ ಮಾಡಿದವನಿಗೆ ನೀನು ಒಂದು ಲೋಟ ನೀರು ಕೊಟ್ಟದ್ದು ನಿಜ, ಆದರೆ ಅದನ್ನು ಬಹಳ ಹೈಲೈಟ್ ಮಾಡಿ ಇನ್ನುಳಿದದ್ದನ್ನು ಮರೆತರೆ, ಅದನ್ನು ನೆನೆಸದೇ ಇದ್ದರೆ, ಅದನ್ನು ಒಪ್ಪಿಸದೇ ಇದ್ದರೆ, ಅದೊಂದು ರೀತಿಯಲ್ಲಿ ಅವಮಾನ, ಅಗೌರವ, ಪುರಸ್ಕಾರ ಮಾಡುವುದಕ್ಕೆ ಹೋಗಿ ತಿರಸ್ಕಾರ ಮಾಡಿದ ರೀತಿ ಆಗತ್ತೆ. ಹಾಗೆ ಭಗವಂತನ ಅನಂತ ಉಪಕಾರಗಳಿವೆ. ಆದರೆ ಅದರಲ್ಲಿಯೂ ಅತೀ ದೊಡ್ಡದು ಯಾವುದು ಅಂತ, ಅದಕ್ಕೆ ನಾವು ಹೇಳಿದ್ದು ಸರ್ವೋತ್ತಮ ಅಂತ. ಸರ್ವೋತ್ತಮ ಕೊಡುಗೆ ದೇವರದು ಯಾವುದು ಅಂತ. ನಮ್ಮ ಮತದಲ್ಲಿ ಸರ್ವೋತ್ತಮ ವಸ್ತು ಇನ್ನೊಂದು ಇಲ್ವೇ ಇಲ್ಲಲ್ಲ. ಸರ್ವೋತ್ತಮವಾದವನು ಒಬ್ಬನೇ ಶ್ರೀಹರಿ ನಾರಾಯಣ. ಸರ್ವೋತ್ತಮನಾದ ಭಗವಂತನ ಕೊಡುಗೆಗಳಲ್ಲಿ ಸರ್ವೋತ್ತಮವಾದ ಕೊಡುಗೆ ಯಾವುದು ಅಂದರೆ, ದೇವರು ತನ್ನನ್ನೇ ತಾನು ನಮಗೇನು ಕೊಟ್ಟಿದ್ದಾನಲ್ಲ, ಅದೇ ಬಹಳ ದೊಡ್ಡದಾದ ಕೊಡುಗೆ.
ಅದಕ್ಕೆ ಸಮಾನವಾದ ಕೊಡುಗೆ ಪ್ರಪಂಚದೊಳಗೆ ಇನ್ಯಾವುದಿದೆ? ಏನೋ ಒಂದು ಕಷ್ಟ ಆಗಿದೆ ಅಂದರೆ ಕೂಡಲೇ ಒಬ್ಬ ರಾಜ, ಅಧಿಕಾರಿ ತನ್ನ ಕೈ ಕೆಳಗಿದ್ದವರಿಗೆ ಹೇಳ್ತಾನೆ, ವ್ಯವಸ್ಥೆ ಮಾಡ್ತಾನೆ, ಪ್ರಜೆಗಳು ಏನಾದರೂ ಮಾಡಿಕೊಳ್ಳಲಿ, ನಮ್ಮಷ್ಟಕ್ಕೆ ನಾವಿದ್ದರಾಯಿತು ಅಂತನ್ನುವರು ನಿಜವಾದ ರಾಜರೇ ಅಲ್ಲ. ಪ್ರಜೆಗಳ ಸುಖಕ್ಕಾಗಿ, ಅವರ ದುಃಖಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಅವಿರತ ಪ್ರಯತ್ನ ಮಾಡುವ ರಾಜರೇ ನಿಜವಾದ ರಾಜರು. ಆದರೆ ರಾಜರು ಪ್ರಯತ್ನ ಮಾಡ್ತಾ ಇದ್ದರೂ ಕೂಡ ಅವರ ಶಕ್ತಿ ಸೀಮಿತವಾದದ್ದು. ಎಷ್ಟು ಅಂತ ಒಬ್ಬರೇ ಮಾಡಲಿಕ್ಕೆ ಸಾಧ್ಯ? ಅವನ ಕೈ ಕೆಳಗೆ ನೂರಾರು ಜನ ಕೆಲಸ ಮಾಡುವವರು ಇರ್ತಾರೆ, ಸಾವಿರಾರು ಜನ ಇರ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಒಪ್ಪಿಸ್ತಾನೆ. ಇವರಿಗೇನೋ ಸಮಸ್ಯೆ ಇದೆ, ನೀನು ನೋಡಪ್ಪ, ಅವರಿಗೇನೋ ಸಮಸ್ಯೆಯನ್ನು ನೀನು ನೋಡು ಅಂತ ಒಬ್ಬೊಬ್ಬರಿಗೆ ಒಂದೊಂದನ್ನು ಹೇಳ್ತಾನೆ. ಅವನು ನೇರವಾಗಿ ಹೇಳೋದು ಮಂತ್ರಿಗಳಿಗೆ, ಮಂತ್ರಿ ತನ್ನ ಕೆಳಗಿನವರಿಗೆ ಹೇಳ್ತಾನೆ. ಕೊನೆಗೆ ಹೋಗಿ ನೇರವಾಗಿ ಅಲ್ಲಿ ಸೇವೆ ಮಾಡುವವರು ಬೇರೆಯೇ ಇರ್ತಾರೆ. ಅಂತೂ ಈ ರೀತಿ ಉಪಕಾರ ಮಾಡಿದರೂ ಅವನು ರಾಜನೇ, ಅವನು ದೊರೆಯೇ, ಅವನನ್ನ ಉಪಕಾರ ಮಾಡಿದ ವ್ಯಕ್ತಿ ಅಂತ ಹೇಳಬೇಕು, ಅವನಿಗೆ ಕೃತಜ್ಞರಾಗಿ ಇರಬೇಕು. ಆದರೆ ನಾನೇ ಸ್ವತಃ ಬಂದು ನಿಂತು ನಿನ್ನ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತ ಒಬ್ಬ ರಾಜ ಹೇಳಿದರೆ ಅದಕ್ಕೆ ಬೆಲೆ ಬಹಳ ಇದೆ. ಆ ರೀತಿ ಪ್ರತಿಯೊಬ್ಬ ವ್ಯಕ್ತಿಗೂ ರಾಜರು ಬಂದು ಮಾಡಲಿಕ್ಕಾಗೋದಿಲ್ಲ. ಆದರೆ ನಮ್ಮ ರಾಜೇಶ್ವರ ಎಲ್ಲ ರಾಜರಿಗೂ ಒಡೆಯನಾದಂತಹ, ಅನಾದಿನಿತ್ಯ ರಾಜನಾದಂತಹ ರಾಜಾಧಿರಾಜ ಚಕ್ರವರ್ತಿ ಸಾರ್ವಭೌಮ ಭಗವಂತ, ಆ ಪರಮಾತ್ಮ ಮಾತ್ರ ಎರಡೂ ಮಾಡ್ತಾನೆ. ತನ್ನವರನ್ನೂ ಕಳಿಸ್ತಾನೆ, ತಾನೂ ಬರ್ತಾನೆ. ಯಾವುದರೊಳಗೂ ಕೊರತೆ ಇಲ್ಲ. ಯಾಕಂದ್ರೆ ಹೀಗೂ ಅನ್ನಬಹುದಲ್ಲ, ಜನ ನಾಳೆ ಎಲ್ಲದಕ್ಕೂ ತಾನೇ ಬರ್ತಾನೆ, ಯಾಕೆಂದ್ರೆ ಬೇರೆ ಗತಿ ಇಲ್ಲ, ಅವನ ಮಾತು ಕೇಳೋರೇ ಯಾರಿಲ್ಲ. ನಮ್ಮ ರಾಜರೇ ವಾಸಿ, ಏನು ಕುಳಿತಲ್ಲೇನೆ ಒಂದು ಸಿಂಹಾಸನದ ಮೇಲೆ ಒಂದು ಗುಡುಗಿದ್ರೆ ಸಾಕು, ಕೆಲಸ ಆಗಿ ಹೋಗ್ತದೆ. ನಿಮ್ಮ ದೇವರೇನು ಎಲ್ಲದಕ್ಕೂ ತಾನೇ ಓಡಿ ಬರ್ತಾನೆ ಅಂತ ಹೀಗೂ ಅನ್ನಬಾರದು. ಅದಕ್ಕಾಗಿ ಭಗವಂತ ತನ್ನ ಕೈ ಕೆಳಗೆ ದೇವತೆಗಳನ್ನು ಇಟ್ಟು, ಆ ತತ್ವಾಭಿಮಾನಿ ದೇವತೆಗಳಿಂದ ಅನೇಕ ಋಷಿಗಳು, ಮುನಿಗಳು, ಗುರುಗಳು, ಜ್ಞಾನಿಗಳು, ಹೀಗೆ ಅನೇಕ ತನ್ನ ಭಕ್ತರಿಂದಲೂ, ಶಿಷ್ಯರಿಂದಲೂ, ದಾಸರಿಂದಲೂ, ಸೇವಕರಿಂದಲೂ ಕೆಲಸ ಮಾಡಿಸ್ತಾನೆ. ಆ ಮಹಾವೈಭವವೂ ಪರಮಾತ್ಮನಿಗೆ ಇದೆ. ಆದರೆ ಜೊತೆಗೆ ನಿಸ್ಸೀಮವಾದ ಶಕ್ತಿ ಪರಮಾತ್ಮನದೇನು ಅಂದರೆ ತಾನೇ ಸ್ವತಃ ಎಲ್ಲವನ್ನೂ ಮಾಡ್ತಾನೆ, ಎರಡೂ ಮಾಡ್ತಾನೆ. ಇದು ಆ ಭಗವಂತನ ಅತ್ಯದ್ಭುತವಾಗಿರುವಂತಹ ಲೀಲೆ. ಹೀಗಾಗಿ ಸರ್ವರಿಗೂ ಪರಮಾತ್ಮ ಏನನ್ನು ಕೊಟ್ಟಿದ್ದಾನೆ? ಏನನ್ನು ಕೊಟ್ಟಿದ್ದಾನೆ ಅಂದರೆ ಮುಖವನ್ನು ಕೊಟ್ಟಿದ್ದಾನೆ. ಮುಖ ಅಂದ್ರೇನು? ಪ್ರಧಾನ ಅಂತ ಅರ್ಥ ಹೇಳಿದ್ದಾರೆ ಶ್ರೀಮದಾಚಾರ್ಯ. ಮುಖ ಅನ್ನುವ ಶಬ್ದಕ್ಕೆ ಪ್ರಧಾನ, ಉತ್ತಮ ಅಂತ ಅರ್ಥ. ಉತ್ತಮ ಅಂದರೆ ಸರ್ವೋತ್ತಮ ಅಂತ ತೆಗೆದುಕೊಳ್ಳಬೇಕು. ಎಲ್ಲರಿಗೂ ಸರ್ವೋತ್ತಮನಾದ ತನ್ನನ್ನೇ ತಾನು ಕೊಟ್ಟವನು ಯಾರೋ? ಸರ್ವೇಭ್ಯ ಮುಖಂ ಸರ್ವೋತ್ತಮಂ ವಸ್ತು. ಸರ್ವೋತ್ತಮವಾದ ವಸ್ತು ಯಾವ ಪರಮಾತ್ಮನಿಂದ ಲಭಿಸತ್ತೆ ಅಂತಹ ಪರಮಾತ್ಮ ಸರ್ವತೋಮುಖ. ಇವತ್ತು ನಾನು ನೋಡಬೇಕು ಅಂದರೆ ಕಣ್ಣಿನೊಳಗಿದ್ದು ತೋರಿಸುವವ ಯಾರು? ಸೂರ್ಯ. ಆ ಸೂರ್ಯನನ್ನು ಪರಮಾತ್ಮ ಪ್ರೇರಣೆ ಮಾಡ್ತಾನೆ. ಅಷ್ಟಕ್ಕೆ ಸುಮ್ಮನೆ ಕೂಡೋದಿಲ್ಲ, ಅವನಿಗೂ ಪ್ರೇರಕರಾಗಿ ಮೇಲಿನ ದೇವತೆಗಳಿರ್ತಾರೆ, ವಾಯುದೇವರು, ಲಕ್ಷ್ಮೀದೇವಿ. ಕೊನೆಗೆ ತಾನೇ ಕಣ್ಣಿನೊಳಗಿದ್ದು ಚಕ್ಷುಷಶ್ಚಕ್ಷು, ಶ್ರೋತ್ರಸ್ಯ ಶ್ರೋತ್ರಂ, ಮನಸೋ ಮನೋಯಂ, ವಾಚೋಹ ವಾಚಂ, ಸೌ ಪ್ರಾಣಸ್ಯ ಪ್ರಾಣಃ, ಚಕ್ಷುಷಶ್ಚಕ್ಷು ಅತಿಮುಚ್ಚ ಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ. ತಾನು ಸ್ವಯಂ ಚಕ್ಷುರಿಂದ್ರಿಯದಲ್ಲಿ ಪ್ರೇರಕನಾಗಿದ್ದು ನಮಗೆ ನೋಡಿಸುವಂತೆ ಮಾಡ್ತಾನೆ. ನಾವೆಷ್ಟು ಅನಾಯಾಸವಾಗಿ ಎಲ್ಲರನ್ನು ನೋಡ್ತಾ ಇದ್ದೇವೆ ಅಂತ ಅಂದ್ಕೊಂಡಿದ್ದೇವಲ್ಲ. ಏನು ಬೇಕೋ ಅದನ್ನು ನೋಡ್ತೇವೆ, ಯಾವುದು ಬೇಕೋ ಅದನ್ನು ತೆಗೆದುಕೊಳ್ತೇವೆ, ಏನು ಬೇಕೋ ಅದನ್ನು ಕೇಳ್ತೇವೆ, ಯಾವುದು ಬೇಡವೋ ಅದನ್ನು ಬಿಡ್ತೇವೆ ಅಂತ. ಅಷ್ಟು ಸುಲಭ ಅಲ್ಲ. ಅದು ನಡೆದಾಗ ನಮಗೆ ಮಹತ್ವ ಗೊತ್ತಾಗೋದಿಲ್ಲ. ಒಳಗಿದ್ದು ಸೂರ್ಯ ತತ್ವಾಭಿಮಾನಿ ದೇವತೆ, ಅವನು ಪ್ರೇರಣೆಯನ್ನು ಮಾಡ್ತಾನೆ. ಯಾವಾಗ ಈ ಮನುಷ್ಯ ನೋಡಬೇಕು ಅಂತ ಅಪೇಕ್ಷೆ ಪಡ್ತಾನೆ, ಆಗ ಅವನಿಗೆ ತೋರಿಸುವ ಕೆಲಸ ನಿನ್ನದು ಅಂತ ಯಾವತ್ತು ಒಪ್ಪಿಸಿದ್ದಾನೆ ಸೂರ್ಯನಿಗೆ ಪರಮಾತ್ಮ, ಅಂದಿನಿಂದ
ನಾವು ಎಷ್ಟು ಬಾರಿ ಹುಟ್ಟುತ್ತೇವೋ ಈ ಇಡೀ ಕಲ್ಪದೊಳಗೆ ಈ ಸೂರ್ಯ ಆ ದೇವರ ಆಜ್ಞೆಯನ್ನು ಉಲ್ಲಂಘನೆ ಮಾಡೋದಿಲ್ಲ. ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ. ಅವನು ಕೇವಲ ಸೂರ್ಯ ಮಂಡಲದೊಳಗೆ ಇದ್ದು ಉದಯಿಸಿ ಬೆಳಕು ಕೊಡುವವನು ಮಾತ್ರ ಅಲ್ಲ, ಎಲ್ಲರ ಕಣ್ಣಿನೊಳಗೂ ಇದ್ದು ನೋಡಬೇಕು ಅಂತ ಜೀವ ಬಯಸಿದಾಗೆಲ್ಲ ತೋರಿಸುವಂತಹ ದೇವತೆ ಅವನು ಸೂರ್ಯ. ಈ ವ್ಯವಸ್ಥೆಯನ್ನು ಮಾಡಿದ್ಯಾರು? ಭಗವಂತ. ಒಬ್ಬ ಸೂರ್ಯ ಅಲ್ಲ. ಯಾವ ಯಾವ ಇಂದ್ರಿಯಗಳಿಂದ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ನಾವು ಬಯಸ್ತೇವೆ ಆ ಎಲ್ಲ ಕಾರ್ಯಗಳನ್ನು ಮಾಡಿಸುವುದಕ್ಕೆ ಅಷ್ಟೆಲ್ಲ ದೇವತೆಗಳನ್ನು ಪರಮಾತ್ಮ ಕೊಟ್ಟು ಕಳಿಸ್ತಾನೆ. ಕೊಟ್ಟು ಕಳಿಸುವುದಲ್ಲ, ನಮಗೋಸ್ಕರ ಅಂತ ಒಂದೊಂದು ರೂಪದಿಂದ ನಮ್ಮ ಜೊತೆಗೇ ಇರ್ತಾರೆ. ಸ್ವಲ್ಪ ದೇವರ ಮಹತ್ವವನ್ನು ನಾವು ತಿಳಿಯಬೇಕಾಗಿದ್ದರೆ ಕಂಪ್ಯಾರಿಷನ್ ಮಾಡಿ ತಿಳಿದುಕೊಳ್ಳಿ. ಹೇಗೆ ಇವತ್ತು ಜಗತ್ತಿದೆ, ದೇವರ ವ್ಯವಸ್ಥೆ ಹೇಗಿದೆ ಅಂತ. ನಿಮಗೇನೇ ಸಮಸ್ಯೆ ಇದ್ದರೆ ಹೇಳಿ, ನಮ್ಮ ಆಫೀಸಿನಿಂದ ಜನರನ್ನು ಕೊಟ್ಟು ಕಳಿಸ್ತೇವೆ ಅನ್ನೋದು ಹೇಗೆ, ನಿಮ್ಮ ಮನೆಯ ಸಮಸ್ಯೆಗಳನ್ನು ನೋಡಿಕೊಳ್ಳುವುದಕ್ಕೆ ಒಂದು ಆಫೀಸೇ ನಿಮ್ಮ ಮನೆಯಲ್ಲಿರುತ್ತೆ. ಅವರಿಗೆ ಬೇರೆ ಕೆಲಸವೇ ಇಲ್ಲ. ಆ ಡಿಪಾರ್ಟ್ಮೆಂಟ್ ಏನು ಅಂದರೆ ನಿಮ್ಮದೇ ಡಿಪಾರ್ಟ್ಮೆಂಟ್. ಅದು ನಿಮಗೆ ನೋಡಬೇಕು ಅಂದರೆ ತೋರಿಸಲಿಕ್ಕೆ ಒಬ್ಬ ಸೂರ್ಯ ಅವನಲ್ಲಿರ್ತಾನೆ ಆಫೀಸಲ್ಲಿ. ಕೇಳಬೇಕು ಅಂತ ಅಪೇಕ್ಷೆ ಇದ್ದರೆ ಅದು ಬಹಳ ದೊಡ್ಡ ಡಿಪಾರ್ಟ್ಮೆಂಟು. ಶ್ರೋತ್ರಾಭಿಮಾನಿಗಳು, ದಿಗ್ದೇವತೆಗಳು ಅನೇಕ ಇದ್ದಾರೆ. ಇಂದ್ರ ಇದ್ದಾನೆ, ಚಂದ್ರ ಇದ್ದಾನೆ, ವರುಣ ಇದ್ದಾನೆ, ಯಮ ಇದ್ದಾನೆ, ಮಿತ್ರ, ಎಲ್ಲರೂ ಇದ್ದಾರೆ. ಎಲ್ಲ ದೇವತೆಗಳು ಕೂಡ ಶ್ರೋತ್ರೇಂದ್ರಿಯಕ್ಕೆ ಪ್ರೇರಕರಾಗಿ ಅನೇಕ ದಿಗ್ದೇವತೆಗಳಿದ್ದಾರೆ. ಘ್ರಾಣೇಂದ್ರಿಯಕ್ಕೆ ಅಶ್ವಿದೇವತೆಗಳಿದ್ದಾರೆ. ಅವರೆಲ್ಲ ಏನು ಅಂದರೆ ಎಲ್ಲಿಯೋ ಇರ್ತಾರೆ, ನಿಮಗೆ ಬೇಕಾದಾಗೆ ಬರ್ತಾರೆ ಅಲ್ಲ. ಅವರೆಲ್ಲಿರ್ತಾರೆ? ನಿಮ್ಮ ಮನೆಯಲ್ಲೇ ಇರ್ತಾರೆ ಅಲ್ವಾ? ನೀವು ಮನೆ ಬಿಟ್ಟು ಹೊರಗೆ ಬಂದರೆ ಕೃಷ್ಣಾರ್ಪಣನ ಮನೆಯಲ್ಲಿ ಅಲ್ಲ, ನಿಮ್ಮ ಶರೀರದಲ್ಲಿಯೇ ಇರ್ತಾರೆ. ನಿಮ್ಮ ಶರೀರವೇ ಒಂದು ದೊಡ್ಡದಾದ ಆಫೀಸ್. ಅಲ್ಲಿ ಇಲ್ಲಿ ಫುಲ್ ಡಿಪಾರ್ಟ್ಮೆಂಟ್ ಎಲ್ಲ ಅಲ್ಲಿದೆ. ಅರ್ಥ ಮಾಡಿಕೊಳ್ಳಿ, ಇಂತಹ ಸರ್ಕಾರವನ್ನು ಯಾರು ಒದಗಿಸಬಹುದು? ಸರ್ವೋತ್ತಮನಾಗಿರು. ಪ್ರಶ್ನೆ ಏನು ಅಂದರೆ ನೀವು ಅನ್ಕೊಳ್ಬೋದು, ಹೌದು ಇಂಥ ಸರ್ಕಾರ ಒದಗಿಸ್ಬೋದು ಅಂದರೆ ದೇವರೇ, ಅವನನ್ನೇ ನಾವು ಆರಿಸಿದ. ನೀವೇನು ಆರಿಸೋದಿಲ್ವೇ ಇಲ್ಲ ಅಲ್ಲಿ. ಮುಂದಿನ ಸಲ ಬಂದರೆ ನಾವು ದೇವರಿಗೆ ಓಟ್ ಹಾಕ್ತೀವಿ ಅಂತ. ನಿಮ್ಮ ಓಟೇ ಬೇಡ. ಆ ಭಗವಂತನಿಗೆ, ಆ ಪರಮಾತ್ಮನಿಗೆ ಬೇಕಾದದ್ದು ಭಕ್ತಿಯಿಂದ ಆ ಪರಮಾತ್ಮನಿಗೆ ನಿಮ್ಮ ನೋಟ ಸಾಕು. ನಿಮ್ಮ ಓಟು ಬೇಡ. ಭಕ್ತಿಪೂರ್ಣವಾದ ದಾಸ್ಯ ಭಾವನೆಯಿಂದ ತುಂಬಿದ ನೋಟವನ್ನು ದೇವರ ಪಾದಗಳಿಗೆ ಅರ್ಪಿಸಿದರೆ ಸಾಕು. ಯಾರು ಆರಿಸುವವರಿದ್ದಾರೆ ಆ ಪರಮಾತ್ಮನನ್ನ? ಅನಾದಿ ನಿತ್ಯನಾದಂತಹ ರಾಜ, ಸರ್ವೋತ್ತಮನಾದ ರಾಜ. ಆ ಭಗವಂತನ ವ್ಯವಸ್ಥೆ ಹೇಗಿದೆ ನೋಡಿ. ಒಬ್ಬೊಬ್ಬ ವ್ಯಕ್ತಿಗಾಗಿ, ಬಹಳ ದೊಡ್ಡವರು ನಿಮ್ಮಂಥವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರಿಗೋಸ್ಕರ ಒಂದೊಂದು ಆಫೀಸ್ ಮಾಡಿದ್ದಾನೆ ದೇವರು. ಒಂದು ಹುಳಕ್ಕಾಗಿಯೂ ಮಾಡಿದ್ದಾನೆ, ಒಂದು ಅಮೀಬಕ್ಕಾಗಿಯೂ ಮಾಡಿದ್ದಾನೆ, ಒಂದೊಂದು ಬ್ಯಾಕ್ಟೀರಿಯಾಕ್ಕಾಗಿಯೂ ಭಗವಂತ ಒಂದೊಂದು ಸಪರೇಟ್ ಆಫೀಸ್ ಮಾಡಿದ್ದಾನೆ. ಅಲ್ಲಿ ತಾನು ಸ್ವತಃ ಇರ್ತಾನೆ. ನಮ್ಮ ಹೆಂಡತಿಯನ್ನೆಲ್ಲ ಕರಿಬೇಡಿ, ಅವಳು ಹೌಸ್ ವೈಫ್, ಮನೆಯಲ್ಲಿ ಮಾತ್ರ ಇರ್ತಾಳೆ. ಕೆಲಸ ಇದ್ರೆ ಹೇಳಿ ನಾನು ಬರ್ತೇನೆ. ಇಲ್ಲ, ಲಕ್ಷ್ಮೀದೇವಿ ಬಂದು ಕೂಡ್ತಾಳಲ್ಲಿ. ಏನು ಧನ್ಯಳೋ, ಲಕ್ಷ್ಮಿ ಎಂಥ ಮಾನ್ಯಳೋ ಅಂದರೆ ಬರೀ ಪರಮಾತ್ಮನ ಸೇವೆ ಅಂದರೆ ಅಲ್ಲಿ ವೈಕುಂಠದಲ್ಲಿ ಮಾತ್ರ ಮಾಡೋದಿಲ್ಲ ಅವಳು. ಎಷ್ಟೆಲ್ಲ ಚೇತನರಲ್ಲಿ, ಎಷ್ಟೆಲ್ಲ ಅಚೇತನ ಪದಾರ್ಥಗಳಲ್ಲಿ ಭಗವಂತ ತಾನಿದ್ದು ನಿಯಮನವನ್ನು ಮಾಡ್ತಾನೆ. ಅಲ್ಲೆಲ್ಲ ಕಡೆಗೂ ಪರಮಾತ್ಮನ ಕೈ ಕೆಳಗೆ ಸೇವೆ ಮಾಡುವುದಕ್ಕೆ, ದೇವರು ಹೇಳಿದಂತೆ ಕೇಳುವುದಕ್ಕೆ ಲಕ್ಷ್ಮೀದೇವಿ ಇದ್ದಾಳೆ. ಇದೆಂಥ ದೊಡ್ಡ ಅನುಗ್ರಹ ದೇವರು ಮಾಡೋದು. ಒಬ್ಬೊಬ್ಬರ ಮೇಲೆ ಬಹಳ ಅಭಿಮಾನ ಮಾಡ್ತಿರ್ತಾರೆ. ದಶರಥ ಮಾಡಿದ್ನಲ್ಲ, ನಾನು ಕರಿಬೇಕಾದ್ರೆ ನಾನು ಬರ್ತೀನಿ, ಮಕ್ಕಳನ್ನ ಕರಿಬೇಡ, ಇನ್ನು ಚಿಕ್ಕ ಮಕ್ಕಳು ಅಂತ. ಅಲ್ಲಿ ಅದು ತಪ್ಪಾಯಿತು. ದೇವರು ಸರ್ವೋತ್ತಮ, ಹಾಗನಬಾರದಾಗಿತ್ತು, ವಿಷಯ ಬೇರೆ. ಆದರೆ ಮಕ್ಕಳ ಮೇಲೆ ಅಭಿಮಾನ, ಈ ರಾಕ್ಷಸರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಮಕ್ಕಳನ್ನು ಹೇಗೆ ಕಳಿಸೋದು ಅಂತ. ಆದರೆ ಇದು ಇವತ್ತಿನ ಎಲ್ಲ ತಂದೆ ತಾಯಿಗಳಿಗೂ ಇದೆ. ಏನು ಕೆಲಸ ಇದ್ರೆ ಹೇಳಿ, ನಾನು ಬರ್ತೇನೆ. ಪಾಪ ಮಕ್ಕಳನ್ನ ಕರಿಬೇಡಿ, ಅವ್ರಿಗೆ ಓದ್ಕೊಳ್ತಾರೆ, ಹೋಮ್ವರ್ಕ್ ಇರುತ್ತೆ, ಅವರಿಗೆಲ್ಲ ಕರಿಬೇಡಿ. ಸಂಧ್ಯಾವಂದನೆ, ಪೂಜೆ, ನೀವೇನು ಹೇಳ್ತೀರ ಹೇಳಿ, ಬೇಕಾದ್ರೆ ನಾನೇ 4 ಸಲ ಮಾಡ್ತೀನಿ ಸಂಧ್ಯಾವಂದನ. ಮಕ್ಕಳಿಗೆಲ್ಲ ತೊಂದರೆ ಕೊಡಬೇಡಿ, ಅವ್ರು ಓದಲಿ. ಹೀಗೆಲ್ಲ ಪ್ರೀತಿ ಮಾಡೋರು ಇರ್ತಾರೆ ಕೆಲವರು.
ಮಕ್ಕಳಿಗೆ ಕರಿಬೇಡ ಅಂತಾರೆ, ಹೆಂಡತಿಗೆ ಕರಿಬೇಡ ಅಂತಾರೆ. ಇನ್ನು ಕೆಲವು ಹೆಂಡಂದ್ರು ಬಹಳ ಜೋರು ಇರ್ತಾರೆ, ನಮ್ಮ ಯಜಮಾನರನ್ನು ಕರಿಬೇಡ್ರಿ, ನಿಮಗೇನು ಬೇಕು ಹೇಳ್ರಿ, ಎಲ್ಲ ಸೇವೆ ನಾವು ಮಾಡ್ತೇವೆ, ಡೊನೇಷನ್ನು ನಾವು ಕೊಡ್ತೇವೆ, ಇನ್ನೇನು ಸೇವೆ ಮಾಡಬೇಕೋ ಎಲ್ಲ ಸೇವೆಯನ್ನು ಮಾಡ್ತೇವೆ. ಮಹಿಳಾ ಮಂಡಳಿ ಬಂದು ಯಜಮಾನರನ್ನು ಕರಿಬೇಡ್ರಿ, ಅವರೆಲ್ಲ ಗಳಿಸ್ತಂದು ಹಾಕಿದರೆ ಮನೆ ನಡೀತದೆ. ಕೆಲವರು ಗಂಡನ ಮೇಲೆ, ಕೆಲವರು ಹೆಂಡತಿಯ ಮೇಲೆ, ಕೆಲವರು ಮಕ್ಕಳ ಮೇಲೆ. ಅಭಿಮಾನ ಅಂದರೆ ಬೇರೆ ಏನಲ್ಲ, ಅವ್ರಿಗೆ ತೊಂದರೆ ಆಗಬಾರ್ದು, ಅವರು ಸುಖವಾಗಿರ್ಬೇಕು, ನಾವು ಬೇಕಾದ್ರೆ ಅವ್ರ ಪರವಾಗಿ ದುಡಿತೇವೆ, ಕೆಲಸ ಮಾಡ್ತೇವೆ ಅಂತ. ಇಲ್ಲೇನಿದೆ ಹೇಳಿ? ಪೂರ್ಣ ಅಂದರೆ ಟಾಪ್ ಟು ಬಾಟಮ್ ಸರ್ವೋತ್ತಮನಾದ ಭಗವಂತನನ್ನ ಆರಂಭ ಮಾಡಿದರೆ ಹೆಂಡತಿ ಲಕ್ಷ್ಮಿ, ಮಗ ಬ್ರಹ್ಮ, ವಾಯು, ಸೊಸೆಯಂದರು ಸರಸ್ವತಿ, ಭಾರತಿ, ಮಕ್ಕಳು, ಆಮೇಲೆ ಮೊಮ್ಮಕ್ಕಳು, ರುದ್ರಾದಿ ದೇವತೆಗಳನ್ನು ಹಿಡ್ಕೊಂಡ್ರೆ ಪುಷ್ಕರನವರೆಗೆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಕೂಡ ಒಬ್ಬೊಬ್ಬ ವ್ಯಕ್ತಿಯ ಶರೀರದಲ್ಲಿ ಸಂಪೂರ್ಣವಾಗಿ ಬಂದು ನಿಂತಿರ್ತಾರೆ. ಎಲ್ಲರೂ ನೋಡಿದ್ದು ಒಂದು ಫೋಟೋ ನೀವು, ಪಾಂಡುರಂಗಂದು ಟೊಂಕದ ಮೇಲೆ ಕೈ ಇಟ್ಟು ನಿನಗೇನು ಬೇಕು ಹೇಳಿ ನಾನು ಮಾಡ್ತೇನೆ ಅಂತ ನಿಂತಿದ್ದು. ಮುಂದೆ ನಿಂತವನು ಪಾಂಡುರಂಗ, ಆದರೆ ಹಾಗೆ ಹಿಂದೆ ನಿಂತವಳು ರುಕ್ಮಿಣಿನೂ ಟೊಂಕದ ಮೇಲೆ ಕೈ ಇಟ್ಕೊಂಡೇ ನಿಂತಿದ್ದಾಳೆ ಪಂಢರಪುರದಲ್ಲಿ. ನೋಡಿದ್ದೀರಾ ಇಲ್ಲೋ? ಅಷ್ಟಕ್ಕೆ ಅಲ್ಲ, ಅಲ್ಲಿ ಎರಡೇ ಇವೆ, ಪಾಂಡುರಂಗ ರುಕ್ಮಿಣಿ ಇಬ್ಬರೇ ಕಾಣಿಸ್ತಾರೆ. ಪುಷ್ಕರನವರೆಗೆ ಎಲ್ಲಾ ದೇವತೆಗಳು ಹಂಗೆ ಟೊಂಕ ಕಟ್ಟಿ ನಿಂತಿರ್ತಾರೆ, ನಿಮಗೇನು ಬೇಕೋ ಅದನ್ನು ನಾವು ಮಾಡಿಸ್ತೇವೆ ಅಂತ. ಈ ರೀತಿ ಒಬ್ಬೊಬ್ಬ ಚೇತನನಿಗಾಗಿ ಯಥಾಯೋಗ್ಯವಾಗಿ ಆ ಚೇತನಗಳಲ್ಲಿ ಏನೆಲ್ಲ ಕಾರ್ಯಗಳಾಗಬೇಕು, ಅಲ್ಲಿ ಬೇಕಾದ ತತ್ವಾಭಿಮಾನಿಗಳನ್ನ ಅಲ್ಲಲ್ಲಿ ಇಟ್ಟು ಆ ವಸ್ತುವಿನ ಕೆಲಸವನ್ನ, ಆ ವ್ಯಕ್ತಿಯ ಕಾರ್ಯಗಳನ್ನ ಮಾಡಿಸುವ ರೀತಿಯಲ್ಲಿ ಸರ್ವರಿಗೂ ಯಾವುದೋ ಸಾಮಾನ್ಯ ದರ್ಜೆಯ ಜನರನ್ನಲ್ಲದೆ ಮುಖ ಪ್ರಧಾನನಾದ ತಾನು, ನಂತರ ತಾರತಮ್ಯದ ಕ್ರಮದಲ್ಲಿ ಮುಖರೇ ಯಾರ್ಯಾರೋ ಪ್ರಮುಖರು, ಅವರೆಲ್ಲರನ್ನೂ ನೀಡಿದ ಸರ್ವರಿಗೂ ಈ ರೀತಿಯ ಉತ್ತಮೋತ್ತಮ ವಸ್ತುಗಳನ್ನು ನೀಡಿದಂತಹ ಪರಮೋಪಕಾರ ಮಾಡಿದ ವ್ಯಕ್ತಿ ಪರಮಾತ್ಮ. ಆದ್ದರಿಂದ ಪರಮಾತ್ಮನನ್ನು ಸರ್ವತೋಮುಖ ಎಂಬುದಾಗಿ ನಾವು ಚಿಂತನೆ ಮಾಡಿದರೆ ಅದೆಷ್ಟು ದೊಡ್ಡ ಅನುಗ್ರಹವನ್ನು ದೇವರು ಮಾಡಿದ್ದಾನೆ ಅಂತ. ಇದನ್ನು ನಿತ್ಯದಲ್ಲಿ ಅನುಸಂಧಾನಕ್ಕೆ ತಂದುಕೊಳ್ಳಬೇಕು ಅನ್ನುವ ದೃಷ್ಟಿಯಲ್ಲಿಯೇ ಶಾಸ್ತ್ರದಲ್ಲಿ ತತ್ವನ್ಯಾಸದ ಕ್ರಮವನ್ನೇ ಹೇಳಿದ್ದಾರೆ. ಎಷ್ಟು ತತ್ವಾಭಿಮಾನಿ ದೇವತೆಗಳನ್ನು ನಮ್ಮ ಶರೀರದಲ್ಲಿ ದೇವರು ಇಟ್ಟಿದ್ದಾನೆ ಅಂತ. ಆ ಎಲ್ಲ ತತ್ವಾಭಿಮಾನಿಗಳನ್ನು ದೇವರು ನಮಗೆ ತತ್ವಾಭಿಮಾನಿ ದೇವತೆಗಳನ್ನೂ ಸ್ಮರಣೆ ಮಾಡಬೇಕು, ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಬೇಕು. ವಾಯುದೇವರಿಗೆ, ಭಗವಂತನಿಗೆ ನಿತ್ಯದಲ್ಲಿಯೂ ಕೂಡ ಈ ರೀತಿ ಅವನು ಪರಮೋಪಕಾರ ಮಾಡಿದ್ದಾನೆ ಅಂತ ತಿಳಿಯಬೇಕು. ಮುಖ ಅನ್ನುವ ಶಬ್ದಕ್ಕೆ ಇಂದ್ರ ಎಂಬುದಾಗಿಯೂ ಅರ್ಥವನ್ನು ನಾವು ತಿಳಿಯಬೇಕು. ಯಾಕೆಂದರೆ ನಿನ್ನೆ ತಿಳಿದಿದ್ದೀರಿ, ಮುಖದಿಂದ ಹುಟ್ಟಿದವಳು ಪೃಥ್ವಿ, ಪರಮಾತ್ಮನ ಮುಖದಿಂದಲೇ ಹುಟ್ಟಿದವನು ಅಗ್ನಿ ಅಂತ. ಮುಖಾರ್ ಇಂದ್ರಶ್ಚ ಅಗ್ನಿಶ್ಚ, ಇಂದ್ರನು ಪರಮಾತ್ಮನ ಮುಖದಿಂದಲೇ ಹುಟ್ಟಿದವ. ಆದ್ದರಿಂದ ಆ ಭಗವಂತನ ಮುಖದಿಂದ ಹುಟ್ಟಿದ ಇಂದ್ರನು ಮುಖ ಅನ್ನುವ ಶಬ್ದದಿಂದ ವಾಚ್ಯನಾಗಿದ್ದಾನೆ. ನಮಗೆಲ್ಲ ಆ ಮುಖರಾದ ಇಂದ್ರಾದಿ ದೇವತೆಗಳನ್ನು ಪರಮಾತ್ಮ ಕೊಟ್ಟು ಅನುಗ್ರಹವನ್ನು ಮಾಡಿದ್ದಾನೆ, ಪರಮೋಪಕಾರ ಮಾಡಿದ್ದಾನೆ ಎನ್ನುವುದನ್ನು ನಾವು ವಿಶೇಷವಾಗಿ ಸ್ಮರಿಸಬೇಕು. ಜೊತೆಗೆ ಈ ಮುಖ ಅನ್ನುವ ಶಬ್ದ ಉಂಟಲ್ಲ, ಮುಖ ಅಂದರೆ ಮುಖ ತೋರಿಸುವುದಕ್ಕೆ ಬೇಕಾದ ಅರ್ಹತೆ ಎನ್ನುವ ಅರ್ಥದಲ್ಲಿ ಮುಖ ಎಂಬ ಶಬ್ದವನ್ನು ಲಾಕ್ಷಣಿಕ ಪ್ರಯೋಗವಾಗಿ ನಾವು ಚಿಂತನೆ ಮಾಡಿದರೆ, ಮುಖ ಅಂದರೆ ಕನ್ನಡದಲ್ಲಿ ಮುಖ ತೋರಿಸೋದು ಕಷ್ಟಪ್ಪ ಅವರಿಗೆ ಅಂತ. ಮುಖ ತೋರಿಸೋದು ಏನಾಗಿದೆ ಮುಖಕ್ಕೆ? ಮುಖ ತೋರಿಸೋದು ಕಷ್ಟ ಅಂದರೆ ಯಾವ ಕೆಲಸ ಹೇಳಿ ಕಳಿಸಿದ್ರೋ ಆ ಕೆಲಸ ಮಾಡಿಲ್ಲ, ಹೇಗೆ ಮುಖ ತೋರಿಸೋದು ಅಂತ. ವ್ಯಕ್ತಿ ತನ್ನ ಕರ್ತವ್ಯವನ್ನು ಚೆನ್ನಾಗಿ ನಿಭಾಯಿಸಿದರೆ ಧೈರ್ಯದಿಂದ ತಲೆ ಎತ್ತಿ ಓಡಾಡ್ತಾನೆ. ತಾನು ಮಾಡೋ ಕೆಲಸ ಮಾಡಿರಲಿಲ್ಲ ಅಂದರೆ ತನ್ನ ಯಜಮಾನನಿಗೆ ಮುಖ ತೋರಿಸ್ಲಿಕ್ಕಾಗೋದಿಲ್ಲ, ಮುಖ ತಪ್ಪಿಸಿ ಓಡಾಡ್ತಾನೆ ಅಲ್ವಾ? 7 ಗಂಟೆಗೆ ಉಪನ್ಯಾಸ, ಸರಿಯಾಗಿ 7 ಗಂಟೆಗೆ ಬಂದು ನಾವು ಉಪನ್ಯಾಸ ಮಾಡಿದರೆ ಮುಖ ತೋರಿಸ್ಲಿಕ್ಕಾಗತ್ತೆ. ಬೇಡ ಪರವಾಗಿಲ್ಲ, ಒಂದು 10 ನಿಮಿಷ ಹಿಂದೆ ಮುಂದೆ ಪರವಾಗಿಲ್ಲ. 7 ರಿಂದ 8 ಉಪನ್ಯಾಸ, 8ರವರೆಗೆ ಬರದೇನೇ ಇದ್ದರೆ
ಅಯ್ಯೋ ಇವರು ಪ್ರವಚನ ಏನೋ ಹೇಳ್ತಾರೆ ಅಂತ ನಂಬಿ ಅಷ್ಟು ದೂರದಿಂದ ಬಂದಿದ್ದೇವೆ, ಇವರು ಹೇಳಲೇ ಇಲ್ವಲ್ಲ ಅಂತ ಜನ ಏನು ಅನ್ಕೊಳ್ತಾರೋ ಏನೋ ಅಂತ ಮುಖ ತೋರಿಸ್ಲಿಕ್ಕೆ ಆಗುವುದಿಲ್ಲ. ಆದರೂ ಧೈರ್ಯವಾಗಿ ತೋರಿಸ್ತೀವಿ, ಯಾಕಂದ್ರೆ ನೀವೇನು ಅನ್ನೋದಿಲ್ಲ ಅಂತ ಗೊತ್ತಿದೆ ನಮಗೆ. ಯಾಕೆ ಅಂದರೆ ನೀವೇನು ಅನ್ಲಿಕ್ಕಿಲ್ಲ, ಆದರೆ ಒಳಗಿರುವಂತಹ ಸಾಕ್ಷಿ ಅದೇ ನಮ್ಮನ್ನ ಏನು ತಪ್ಪು ಕೆಲಸ ಮಾಡಿದ್ದಿ ಅಂತ ಹೇಳತ್ತೆ. ಹಾಗಾಗಿ ಮುಖ ತೋರಿಸ್ಲಿಕ್ಕೆ ಆಗೋದಿಲ್ಲ. ವ್ಯಕ್ತಿ, ಯಾವುದೇ ಒಬ್ಬ ವ್ಯಕ್ತಿ ಬಹಳ ದೊಡ್ಡ ರಾಜರ ಆಜ್ಞೆಯನ್ನು ಪರಿಪಾಲನೆ ಮಾಡಿಲ್ಲ, ರಾಜಾಜ್ಞಾ ಉಲ್ಲಂಘನೆ ಆಗಿದೆ, ಅಷ್ಟೆಲ್ಲ ದೊಡ್ಡ ವಿಚಾರ ಮಾಡೋದು ಬೇಕಾಗಿಲ್ಲ. ಪುಟ್ಟ ಮಗು ನಿಮಗೆ ಹೇಳಿರುತ್ತದೆ. ದೇವಸ್ಥಾನಕ್ಕೆ ಹೋಗಿರ್ತೀರಲ್ಲ, ಹಣ್ಣಿನ ಅಲಂಕಾರ ಮಾಡಿರ್ತಾರೆ, ಪ್ರಾಯ ಮಾರನೇ ದಿವಸ ಹೋದರೆ ಹಣ್ಣಿನ ಪ್ರಸಾದ ಸಿಗಬಹುದು, ನನಗೂ ಒಂದು ಹಣ್ಣು ತಗೊಂಡು ಬಾ ಅಂತ ನಿಮ್ಮ ಪುಟ್ಟ ಮಗು ಹೇಳಿರ್ತದೆ. ನೀವು ಇಲ್ಲಿ ಬಂದು ಮಾತನಾಡುವಾಗ ಯಾರ ಜೊತೆಗೆ ಹೊರಟಿ ಹೊಡೆದು ಆ ಮೊಬೈಲ್ ಆರಾಧನೆಯೊಳಗೆ ಆ ಹಣ್ಣು ತೆಗೆದುಕೊಂಡು ಹೋಗೋದನ್ನು ಮರೆತು ಬಿಡ್ತೀರ. ಮನೆ ಬಾಗಿಲದ ಹತ್ರ ಹೋಗೋದಕ್ಕೆ ನೆನಪಾಗತ್ತೆ, ಅಯ್ಯೋ ಮಠದಿಂದ ಹಣ್ಣು ತಗೊಂಡು ಬಾ ಅಂತ ಹೇಳಿತ್ತು ಕೂಸು, ನಾನು ತಂದಿಲ್ಲ ಅಂತ ಓಡ್ತೀರಾ ವಾಪಸ್ಸು. ಏನು ಮಾಡ್ತಿತ್ತು? ಶೂಟ್ ಮಾಡ್ತಿತ್ತ ಮಗು ನಿಮಗೆ? ಇಲ್ಲ. ಆದರೆ ನೀವಿಷ್ಟು ವಯಸ್ಸಾಗಿದ್ರೂ ಕೂಡ ಆ ಪುಟ್ಟ ಮಗುವಿಗೂ ನಿಮಗೆ ಮುಖ ತೋರಿಸ್ಲಿಕ್ಕೆ ಆಗಲಿಲ್ಲ. ಯಾಕೆಂದ್ರೆ ಮಗುವಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿಕ್ಕಾಗಿಲ್ಲ ನಿಮಗೆ. ಅರ್ಥ ಮಾಡಿಕೊಳ್ಳಿ, ಒಂದು ಮಗುವಿಗೆ ಮುಖ ತೋರಿಸ್ಬೇಕಾದ್ರೂ ಕರ್ತವ್ಯಚ್ಯುತನಾದರೆ ಮನುಷ್ಯನಿಗೆ ಮುಖ ತೋರಿಸ್ಲಿಕ್ಕಾಗಲ್ಲ. ಅಂದರೆ ಇನ್ನು ಒಬ್ಬ ಪ್ರತಿಷ್ಠಿತ ವ್ಯಕ್ತಿ, ತನ್ನ ಗುರು, ತನ್ನ ರಾಜ, ದೇವರು, ಅವರು ಮಾಡಿದ ಆದೇಶವನ್ನು ನಾವು ಮಾಡದೇ ಇದ್ರೆ, ಆಜ್ಞೆಯನ್ನು ಪರಿಪಾಲನೆ ಮಾಡದೇ ಇದ್ರೆ, ಕರ್ತವ್ಯಚ್ಯುತರಾದರೆ, ಪ್ರತಿಜ್ಞಾ ಭಂಗ ಮಾಡಿದರೆ ಹೇಗೆ ಮುಖ ತೋರಿಸಲಿಕ್ಕೆ ಸಾಧ್ಯ? ಜೀವನದಲ್ಲಿ ಅವರವರು ಈಗ ತಕ್ಕ ಮಟ್ಟಿಗೆ ಎಷ್ಟೋ ಸಂದರ್ಭದಲ್ಲಿ ನಾವು ತಪ್ಪುತ್ತೇವೆ, ಇಲ್ಲ ಅಂತಲ್ಲ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಪ್ರಾಯ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರ್ತೀವಲ್ಲ, ಆ ರೀತಿ ಮಾಡಿ 4 ಜನರಿಗೆ ಮುಖ ತೋರಿಸಿ ಮರ್ಯಾದೆಯಿಂದ ಬಾಳ್ತಾ ಇದ್ದೇವೆ ಅಂತಂದ್ರೆ, ಯಾರ್ಯಾರೋ ಏನೇನೋ ಕೆಲಸಗಳನ್ನು ನಮಗೆ ಹೇಳ್ತಾರೆ. ಒಂದು 10 ಜನ 10 ಕೆಲಸ ನಿನಗೆ ಹೇಳಿದರೆ ಮಾಡ್ತೀಯ, ಅವರ ಜೊತೆಗೆ ಪ್ರೀತಿಯಿಂದ ಇರ್ತೀಯ, ಮುಖ ತೋರಿಸ್ತೀಯಲ್ಲ. ಆ ಮುಖ ತೋರಿಸುವ ರೀತಿಯಲ್ಲಿ ಕರ್ತವ್ಯ ಪ್ರಜ್ಞೆಯನ್ನು ನಿನ್ನಲ್ಲಿ ಜಾಗೃತಗೊಳಿಸಿ, ಕರ್ತವ್ಯ ಮಾಡುವ ಶಕ್ತಿಯನ್ನು ಕೊಟ್ಟು, ಆ ಕರ್ತವ್ಯವನ್ನು ಪರಿಪೂರ್ಣಗೊಳಿಸಿ ಮುಖ ತೋರಿಸುವಂತೆ ಮಾಡಿಸ್ತಾನಲ್ಲ ಎಲ್ಲರಿಗೆ. ಆದ್ದರಿಂದ ಪರಮಾತ್ಮ ಸರ್ವತೋಮುಖ ಅಂತ ಎಲ್ಲರಿಗೂ ಮುಖ ಕೊಟ್ಟಿದ್ದಾನೆ. ಮುಖ ಕೊಟ್ಟಿದ್ದಾನೆ ಅಂದರೆ ಮುಖ ತೋರಿಸುವಂತಹ ಗುಣಗಳನ್ನು, ಆ ನಿಷ್ಠೆಯನ್ನ, ಆ ದೀಕ್ಷೆಯನ್ನ, ಕರ್ತೃತ್ವ ಶಕ್ತಿಯನ್ನ ಪರಮಾತ್ಮ ಕೊಟ್ಟಿದ್ದಾನೆ. ತಪ್ಪು ಮಾಡಿದ್ರು ಮುಖ ತೋರಿಸ್ಲಿಕ್ಕಾಗಲ್ಲ. ಏನೋ ಕೆಟ್ಟ ಕೆಲಸ ಮಾಡಿದ ಅಂದರೆ ಯಾರಿಗೂ ಗೊತ್ತಾಗದೇ ಇದ್ದ ಹಾಗೆ ತಾನು ಮುಖವನ್ನು ತಗ್ಗಿಸಿಕೊಂಡು ಕಾಣಿಸದೇ ಇರೋ ಹಾಗೆ ಕೂಡಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಅಥವಾ 4 ಜನರಿದ್ದಲ್ಲಿ ಬರಲೇಬಾರದು ಅಂತ ಅಪೇಕ್ಷೆ ಪಡ್ತಾನೆ. ಯಾಕೆ? ಏನಾದರೂ ತಪ್ಪು ಮಾಡಿದ್ರೆ. ಹಾಗಾದರೆ ಆ ರೀತಿ ಆಗದಂತೆ 4 ಜನರ ಮಧ್ಯದಲ್ಲಿ ತಲೆ ಎತ್ತಿ ಓಡಾಡ್ತೇವೆ ಅಂತಂದ್ರೆ ತಪ್ಪು ಮಾಡದೇ ಇರೋ ಹಾಗೆ ಪರಮಾತ್ಮ ನಮ್ಮನ್ನು ಕಾಪಾಡಿದ. ಅಥವಾ ಮಾಡಬೇಕಾದ ಕರ್ತವ್ಯಗಳನ್ನು ಮಾಡಿಸಿ ನಮ್ಮ ಗೌರವವನ್ನು ಪರಮಾತ್ಮ ಕಾಪಾಡಿದ. ನಮಗೆ ಯಾರೋ ಅವಮಾನ ಮಾಡಿದರೂ, ನಾವು ಯಾರಿಗೋ ವಿನಾಕಾರಣವಾಗಿ ಅವಮಾನ ಮಾಡಿದರೂ ಮುಖ ತೋರಿಸ್ಲಿಕ್ಕಾಗಲ್ಲ. ಆ ರೀತಿ 4 ಜನರು ಚೀತು ಅನ್ನದೇ ಇದ್ದ ಹಾಗೆ, ಅಥವಾ ಒಳ್ಳೆಯ ಜನರಿಗೆ ನಾವು ಅವಮಾನ ಮಾಡದೇ ಇರೋ ಹಾಗೆ ನಮಗೆ ಒಳ್ಳೆಯ ಪ್ರಜ್ಞೆಯನ್ನು ಕೊಟ್ಟು ಪರಮಾತ್ಮ ಕಾಪಾಡಿದ್ದಕ್ಕೆ ಪರಮಾತ್ಮನನ್ನ ಸರ್ವತೋಮುಖ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಅಂತ ತಿಳಿಯಬೇಕು. ಇವತ್ತು ನಮಗೇನೋ ಅನಿಸ್ತದೆ, ನಮ್ಮ ಪಾಡಿಗೆ ನಾವೆಲ್ಲ ಧರ್ಮದಲ್ಲಿದ್ದೇವೆ, ನ್ಯಾಯದಿಂದ. ಹೇಗಿರ್ಲಿಕ್ಕೆ ಸಾಧ್ಯ? ಈ ಧರ್ಮ ಬುದ್ಧಿ, ಅದಕ್ಕೆ ಬೇಕಾದ ಗುರುಗಳು, ಅದಕ್ಕೆ ಬೇಕಾದ ಪರಿಸರ, ಅದಕ್ಕೆ ಬೇಕಾದ ಮನೆಯ ವಾತಾವರಣ, ಮನೆಯಲ್ಲಿದ್ದವರ ಸಹಕಾರ, ಇವುಗಳೆಲ್ಲ ಇದೆ ಅನ್ನೋದಕ್ಕೆ ಧರ್ಮ ಮಾಡಲಿಕ್ಕೆ ಸಾಧ್ಯ. ಧರ್ಮವನ್ನು ಮಾಡ್ತೇನೆ ಅನ್ನೋದಕ್ಕೆ ಒಂದು ಬೆಲೆ ಇದೆ ಅಂದರೆ ಅದರ ಹಿಂದೆ ದೇವರು ಎಷ್ಟು ಕೊಟ್ಟಿದ್ದಾನೆ ಅಂತ ಗಮನಿಸಿ. ಬೇರೆಯವ್ರ ಮನೆ ನೋಡ್ಬೇಕು. ಎಷ್ಟೋ ಜನರ ಮನೆಯಲ್ಲಿ ಕಷ್ಟಪಡ್ತಿರ್ತಾರಲ್ಲ, ಒಬ್ರು ಧರ್ಮ ಮಾಡಬೇಕು ಅಂದರೆ ಎಷ್ಟು ವಿರೋಧ ಇರುತ್ತೆ. ಎಲ್ಲರ ಸಹಕಾರ ಇದ್ದರೂ ಪರಿಸರದ ಅನನುಕೂಲತೆಗಳು, ಅವುಗಳು ಯಾವುದೂ ಇಲ್ಲದಂತೆ ಧರ್ಮ ನಡೆದಿದೆ ಅಂದರೆ ಭಗವಂತ ಅಷ್ಟೆಲ್ಲ ಸಹಕಾರವನ್ನು ಒದಗಿಸಿಕೊಟ್ಟಿದ್ದಾನೆ ಎಂಬುದಾಗಿ ಆ ಪರಮಾತ್ಮನ ಸರ್ವತೋಮುಖತ್ವದ ಚಿಂತನವನ್ನು ನಾವು ಮಾಡಬೇಕು. ಇನ್ನೂ ಒಂದು ಕಾರಣಕ್ಕಾಗಿ ಭಗವಂತನನ್ನು ಸರ್ವತೋಮುಖ ಎಂಬುದಾಗಿ ತಿಳಿಸ್ತಾರೆ. ಕಾರಣ, ಭಗವಂತ
ಎಂಥ ವ್ಯಕ್ತಿತ್ವವನ್ನು ಪಡೆದಿದ್ದಾನೆ ಅಂದರೆ, ಯಾರಾದರೂ ಪರಮಾತ್ಮನ ಕಡೆಗೆ ಮುಖ ಮಾಡಬೇಕು, ದೇವರ ಕಡೆಗೆ ನೋಡಬೇಕು, ದೇವರನ್ನು ನೋಡಿ ಬೇಡಬೇಕು, ದೇವರಿಂದಲೇ ಪಡೆಯಬೇಕು. ಅಂಥ ವ್ಯಕ್ತಿತ್ವ ಪರಮಾತ್ಮನದು. ನಮ್ಮನ್ನು ಕೆಲವರು ನೋಡ್ತಾರೆ, ಇನ್ನು ಕೆಲವರು ನಮ್ಮನ್ನು ನೋಡುವುದಿಲ್ಲ. ಯಾಕೆ ಅಂದರೆ ನಮ್ಮಿಂದ ಅವರಿಗೇನು ಆಗಬೇಕಾದದ್ದಿಲ್ಲ. ಮನೆ ಕಟ್ಟಬೇಕಾಗಿದೆ, ಇಂಜಿನಿಯರ್ ಮುಖ ನೋಡ್ತಾರೆ, ಡಾಕ್ಟರ್ ಮುಖ ಯಾರು ನೋಡೋದಿಲ್ಲ. ಆರೋಗ್ಯ ಬೇಕಾಗಿದೆ, ಏನೋ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಪರಿಹಾರ ಆಗಬೇಕಾಗಿದೆ, ವೈದ್ಯನ ಮುಖ ನೋಡ್ತಾರೆ, ಆಗ ಇಂಜಿನಿಯರ್ ಮುಖ ಏನು ನೋಡೋದಿಲ್ಲ. ಇನ್ನೇನೋ ಪುರಾಣ ಹೇಳಿಸ್ಬೇಕಾಗಿದೆ, ಒಳ್ಳೆಯ ವಿದ್ವಾಂಸರ ಮುಖವನ್ನು ನೋಡ್ತಾರೆ, ಆವಾಗ ಹೋಗಿ ಇಂಜಿನಿಯರ್ ಹತ್ರ ಹೋಗಿ ಕೇಳೋದಿಲ್ಲ, ಅವ್ರು ಹೇಳೋ ಪುರಾಣನೇ ಬೇರೆ ಇರುತ್ತೆ. ವಿದ್ವಾಂಸರ ಹತ್ರ ಬರ್ತಾರೆ, ಒಂದೊಂದು ಪ್ರಸಂಗದಲ್ಲಿ ಒಬ್ಬೊಬ್ಬರ ಮುಖ ನೋಡುತ್ತಾರೆ, ಒಬ್ಬೊಬ್ಬರಿಂದ ತಮಗೆ ಆಗಬೇಕಾದ ಕೆಲಸಗಳನ್ನು ಮಾಡಿಸಿಕೊಳ್ತಾರೆ. ಆದರೆ ಒಬ್ಬನೇ ಒಬ್ಬ ವ್ಯಕ್ತಿ ಹಾಗಿದ್ದಾನೆ, ಏನೇ ಬೇಕಾದರೂ ಯಾರಿಗೇ ಬೇಕಾದರೂ ಅವನ ಮುಖವನ್ನು ನೋಡಬೇಕು ಅಂಥವನು ಭಗವಂತ. ಆದ್ದರಿಂದಲೇ ಸರ್ವತೋಮುಖ. ಅದ್ಯಾಕೆ ಮತ್ತು ನೀವೇ ಹೇಳಿದ್ರಲ್ಲ ಒಂದೊಂದಕ್ಕೆ ಒಬ್ಬೊಬ್ಬರನ್ನ ಅಂತ. ಆರೋಗ್ಯ ಬೇಕಾದರೆ ವೈದ್ಯರ ಮುಖ ನೋಡ್ತೇವೆ, ದೇವರ ಮುಖ ಯಾಕೆ ನೋಡ್ಬೇಕು? ನಾವೇನು ನೋಡೋದಿಲ್ಲ ಅಂದರೆ ನಿಜವಾಗಿ ವೈದ್ಯ ಭಗವಂತನೇ. ಆ ಭಗವಂತನ ಇಚ್ಛೆ ಇದ್ರೆ, ಅವನ ಅನುಗ್ರಹ ಇದ್ರೆ ಮಾತ್ರ ರೋಗ ವಾಸಿಯಾಗೋದು. ಔಷಧದಲ್ಲಿಯೂ ದೇವರು ಬೇಕು, ವೈದ್ಯರಲ್ಲಿಯೂ ದೇವರಿರ್ತಾನೆ. ಔಷಧಂ ಜಗತಸ್ಸೇತು ವೇದ್ಯೋ ವೈದ್ಯ ಸದಾ ಯೋಗಿ. ವೈದ್ಯರಲ್ಲಿಯೂ ಭಗವಂತ ಇದ್ದಾನೆ, ಔಷಧದಲ್ಲಿಯೂ ದೇವರಿದ್ದಾನೆ. ತಾನಿದ್ದು ಪರಮಾತ್ಮ ಆ ರೋಗವನ್ನು ಗುಣ ಮಾಡಬೇಕು. ಹೀಗಾಗಿ ಅಜ್ಞಾನಿಗಳು ಗೊತ್ತಿಲ್ಲದೆ ವೈದ್ಯರ ಮುಖವನ್ನು ನೋಡಿದರೂ ಕೂಡ ಆ ವೈದ್ಯರಲ್ಲಿ ಅಂತರ್ಯಾಮಿಯಾದ ಭಗವಂತನಿಂದಲೇ ಅನುಗ್ರಹವಾಗೋದು, ಗುಣ ಆಗೋದು. ಜ್ಞಾನಿಗಳು ಮಾತ್ರ ನಿಜವಾದ ತಿಳುವಳಿಕೆಯಿಂದ ಈ ವೈದ್ಯ ನನಗೆ ಔಷಧ ಕೊಡುವವನ ಅಲ್ವೇ ಅಲ್ಲ, ಇವನು ನಿಮಿತ್ತ ಮಾತ್ರ, ಇವನಲ್ಲಿ ಅಂತರ್ಯಾಮಿಯಾದ ಭಗವಂತನೇ ನನಗೆ ಆರೋಗ್ಯವನ್ನು ಕೊಡ್ತಾನೆ ಅಂತ. ಯಾರು ಸರವರೋ, ನಿನ್ನೆ ತಿಳಿದಿದ್ದೀರಲ್ಲ ಮೊನ್ನೆ, ರವ ಅಂದರೆ ವೇದ, ಸರವರು ಶಾಸ್ತ್ರವನ್ನು ತಿಳಿದವರು. ಅಂತಹ ಸರವರಾದ ಸರ್ವರು ಯಾರಿದ್ದಾರಲ್ಲ ಅವರು ಮಾತ್ರ ಎಲ್ಲರೂ ಎಲ್ಲದಕ್ಕಾಗಿಯೂ ಭಗವಂತನ ಕಡೆಗೇನೇ ಮುಖ ಮಾಡ್ತಾರೆ. ಕಾರಣ ಅವನೇ ಸರ್ವಾಂತರ್ಯಾಮಿಯಾಗಿ ಎಲ್ಲವನ್ನೂ ಮಾಡಿಸ್ತಾನೆ ಅಂತ. ಎಷ್ಟರ ಮಟ್ಟಿಗೆ ಈ ಸಂಸಾರದಲ್ಲಿದ್ದವರು ಮಾತ್ರ ಅಲ್ಲ, ಮುಕ್ತರೂ ಕೂಡ. ಮುಕ್ತರಾದ ಮೇಲೆ ಬ್ರಹ್ಮಾದಿ ದೇವತೆಗಳು ಸಂಸಾರದಿಂದ ಮುಕ್ತರಾಗಿರ್ತಾರೆ, ಆನಂದದ ಸಾಗರದಲ್ಲಿರ್ತಾರೆ. ಆದರೂ ಕೂಡ ಅಂಥವರಿಗೂ ಆನಂದವನ್ನು ಕೊಡಬೇಕಾದವನು ಭಗವಂತನೇ ಅನ್ನೋದಕ್ಕೆ ಆನಂದದಶ್ಚ ಮುಕ್ತಾನಾಂ. ಜ್ಞಾನ ಇಲ್ಲ, ಒದ್ದಾಡ್ತಾ ಇದ್ದೇವೆ. ಅಜ್ಞಾನಾಂ ಜ್ಞಾನದೋ ವಿಷ್ಣು. ಜ್ಞಾನಕ್ಕಾಗಿ ಭಗವಂತನ ಮುಖ ನೋಡಬೇಕು. ವೇದವ್ಯಾಸ ರೂಪಿಯಾದ ಪರಮಾತ್ಮನ ಹಯಗ್ರೀವ, ಕಪಿಲ, ದತ್ತ ಮೊದಲಾದ ಭಗವಂತನ ರೂಪಗಳನ್ನು ಉಪಾಸನೆ ಮಾಡಿ, ಜಪ ಮಾಡಿ, ಪಾರಾಯಣ ಮಾಡಿ, ಪ್ರಾರ್ಥನೆ ಮಾಡಿ, ಅನುಗ್ರಹ ಪಡೆದು ಅವನು ಉಪದೇಶ ಮಾಡಿದ ಗ್ರಂಥಗಳನ್ನು ಓದಿ ಜ್ಞಾನವನ್ನು ಪಡೆಯಬೇಕು. ಜ್ಞಾನಕ್ಕಾಗಿಯೂ ಭಗವಂತನ ಮುಖವನ್ನೇ ನೋಡಬೇಕು. ಜ್ಞಾನ ಬಂದ ಮೇಲೆ, ಅಪರೋಕ್ಷ ಜ್ಞಾನವಾದ ಮೇಲೂ ಮೋಕ್ಷ ಕೊಡೋದಕ್ಕಾಗಿಯೂ ಭಗವಂತನ ಮುಖವನ್ನೇ ನೋಡಬೇಕು. ವಾಸುದೇವನ ಮುಖವನ್ನು, ತನ್ನ ದರ್ಶನದಿಂದ ಮೋಕ್ಷಪ್ರದನಾದ ವಾಸುದೇವನ ದರ್ಶನ, ಅವನ ಅನುಗ್ರಹವನ್ನು ಪಡೆಯಬೇಕು. ಆಗಲೂ ಪರಮಾತ್ಮನ ಮುಖವನ್ನು ನೋಡಬೇಕು. ಮುಕ್ತರಾದ ಮೇಲೂ ಆನಂದ ಬೇಕು ಅಂತಾದರೆ, ಆನಂದದ ವಿಶೇಷ ಅಭಿವೃದ್ಧಿ ಆಗಬೇಕು, ಅಭಿವ್ಯಕ್ತಿ ಆಗಬೇಕು ಅಂತಾದರೂ ಪರಮಾತ್ಮನ ಮುಖವನ್ನು ನೋಡಲೇಬೇಕು. ಆನಂದದಶ್ಚ ಮುಕ್ತಾನಾಂ ಭಿಕ್ಷಾಚರ್ಯಂ ಚರಂತಿ. ಮೋಕ್ಷದಲ್ಲಿಯೂ ಭಿಕ್ಷೆಯನ್ನು ಬೇಡುತ್ತಾರೆ, ಆನಂದದ ಭಿಕ್ಷೆಯನ್ನು ಪರಮಾತ್ಮನಿಗೆ ಅಂತ ಉಪನಿಷತ್ತು ಹೇಳುತ್ತದೆ. ಈ ರೀತಿ ಬ್ರಹ್ಮಾದಿ ದೇವತೆಗಳು ಕೂಡ ಯಾವಾಗಲೂ ಭಗವಂತನ ಮುಖವನ್ನೇ ನೋಡಬೇಕು. ಯಾಕೆ ಅಂದರೆ ತಮ್ಮ ಆನಂದಕ್ಕಾಗಿ, ಬರೀ ಆನಂದಕ್ಕಾಗಿ ಅಲ್ಲ, ತಮ್ಮ ಅಸ್ತಿತ್ವಕ್ಕಾಗಿ. ಲಕ್ಷ್ಮೀದೇವಿ ನಿತ್ಯ ಮುಕ್ತಳು. ಎಲ್ಲ ದೇಶಗಳಲ್ಲಿ ಪರಮಾತ್ಮ ಇದ್ದಾನೆ. ದೇಶ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಬರೋದು ಭಾರತ, ಅಮೇರಿಕಾ, ಆಸ್ಟ್ರೇಲಿಯಾ, ಈ ದೇಶ ಅಲ್ಲ. ದೇಶ ಅಂದರೆ ಒಟ್ಟಾರೆ ಸ್ಪೇಸ್, ಇನ್ಫಿನಿಟ್ ಆದಂತಹ
ಇಡೀ ಜಗತ್ತಿನಲ್ಲಿ ಅಲ್ಲ, ಜಗತ್ತಿನ ಹೊರಗೂ ಎಲ್ಲ ಕಡೆಗೆ ವ್ಯಾಪ್ತವಾದ ಸ್ಪೇಸಿನೊಳಗೆ ಪ್ರತಿಯೊಂದು ಕಡೆಗೂ ಪರಮಾತ್ಮ ಇದ್ದಾನೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಪರಮಾತ್ಮ ಇದ್ದಾನೆ ಅಂದರೆ ಸಮಳಾಗಿ ಲಕ್ಷ್ಮೀದೇವಿ ಇದ್ದಾಳೆ. ಆದ್ದರಿಂದಲೇ ಅವಳಿಗೆ ಸಮನ ಅಂತ ಕರೀತಾರೆ. ಪ್ರಶ್ನೆಯೂ ಅದರಲ್ಲಿ, ಉತ್ತರವೂ ಅದರಲ್ಲಿ. ದೇಶತಃ ಕಾಲತಃ ಸಮನ, ಲಕ್ಷ್ಮೀದೇವಿಗೆ ಪರಮಾತ್ಮ ಸಮನ. ಹೌದು, ಗುಣದಲ್ಲಿ ಸಾಮ್ಯ ಇಲ್ಲ. ಎಷ್ಟು ದೇಶದಲ್ಲಿ ಲಕ್ಷ್ಮೀದೇವಿ ಪರಮಾತ್ಮ ಇಬ್ಬರೂ ಸಮಾನರಾಗಿದ್ದಾರೆ. ಎಷ್ಟು ಕಾಲದಲ್ಲಿ ಪರಮಾತ್ಮ, ಅಷ್ಟು ಕಾಲದಲ್ಲಿ. ದೇಶತಃ ಕಾಲತಶ್ಚೈವ ಸಮವ್ಯಾಪ್ತಾಚತೇನಯ. ಈ ರೀತಿ ಎಲ್ಲ ದೇಶ ಎಲ್ಲ ಕಾಲಗಳಲ್ಲಿಯೂ ತುಂಬಿಕೊಂಡು ಒಂದು ಪ್ರದೇಶದಲ್ಲಿಯೂ ಒಂದು ಕಾಲದಲ್ಲಿಯೂ ಲಕ್ಷ್ಮೀ ಇಲ್ಲ ಅಂತಿಲ್ಲ. ಇಂತಹ ವ್ಯಾಪ್ತಳಾದವಳು, ಬ್ರಹ್ಮಾದಿ ದೇವತೆಗಳಿಗಿಂತಲೂ ಕೋಟಿ ಪಟ್ಟು ಮಿಗಿಲಾದವಳು, ಅಷ್ಟು ಗುಣಗಳಿಂದ ಪೂರ್ಣಳು, ಕುಡಿನೋಟದಿಂದ ಜಗತ್ತಿನ ಎಲ್ಲ ಕಾರ್ಯವನ್ನ ಮಾಡಿಸುವ ಸಾಮರ್ಥ್ಯ ಇದ್ದವಳು. ಇಷ್ಟಿದ್ರೆ ಅಂಥ ಲಕ್ಷ್ಮೀದೇವಿಗೂ ಕೂಡ ಬಹಳ ದೊಡ್ಡ ವ್ಯಕ್ತಿತ್ವ ಇದೆ. ಕೋಟಿ ಕೋಟಿ ಪಟ್ಟು ಉತ್ತಮಳಾಗಿದ್ದಾಳೆ ನಿಜ, ಎಲ್ಲ ಸತ್ಯ. ಆದರೆ ಅಂಥವಳ ಆ ತರಹದ ಉನ್ನತ ಸ್ಥಾನ, ಆ ಅಸ್ತಿತ್ವ, ಅವಳು ಬದುಕ್ತಾಳೆ ಅಂದರೆ, ಲಕ್ಷ್ಮೀದೇವಿಯ ಅಸ್ತಿತ್ವ ಇದೆ ಅಂದರೆ ದೇವರ ಕೈಯಲ್ಲಿದೆ. ಅವಳು ಬಹಳ ದೊಡ್ಡವಳಾದ್ರಿಂದ ಸ್ವಲ್ಪ ಅವಳಿಗೆ ಫ್ರೀಡಮ್ ಬಿಟ್ಟುಬಿಟ್ಟಿದ್ದಾನೆ, ಹಾಗೆಲ್ಲ ಬಿಟ್ಟಿಲ್ಲ. ರಮಾಯ ಅಪಿ ಯದ್ವೀಕ್ಷಾಂ ವಿನಾ ನ ಚಲಿತುಂ ಬಲಂ ನ ಚ ಜ್ಞಾನಾದಯೋ ಭಾವಾಹ ನ ಚ ಅಸ್ತಿತ್ವಮಪಿ ಕ್ವಚಿತ್. ಅಷ್ಟು ಕರಾರವಾಕ್ಕಾಗಿ ಉಪನಿಷತ್ತಿನ ಇತಿಹಾಸ ಪುರಾಣಗಳ ಸಾರವನ್ನು ಶ್ರೀಮದಾಚಾರ್ಯರು ಸಣ್ಣ ಮಾತಿನಲ್ಲಿ ಹೇಳ್ತಾರೆ. ಇಂಥ ಲಕ್ಷ್ಮೀದೇವಿಗೂ ಕೂಡ ಎಕ್ಸಿಸ್ಟೆನ್ಸ್ ಬೇಕು ಅಂದರೆ ಪರಮಾತ್ಮನ ಕೃಪೆಯಿಂದ ಬೇಕು. ತನ್ನ ಅಸ್ತಿತ್ವಕ್ಕಾಗಿ ದೇವರ ಮುಖ ನೋಡಬೇಕು ಅವಳು. ತನಗೆ ಜ್ಞಾನ ಬೇಕು ಅಂದರೆ ದೇವರ ಮುಖ ನೋಡಬೇಕು. ಏನವಳ ಜ್ಞಾನ? ಅವಳಿಗೆ ತೋಚದೇ ಇದ್ದದ್ದೇ ಇಲ್ಲ, ಅವಳು ಆಲೋಚನೆ ಮಾಡಬೇಕೇ ಆಗಿಲ್ಲ. ಜಗತ್ತಿನೊಳಗಿದ್ದದ್ದೆಲ್ಲವೂ ಎಲ್ಲ ಹೊತ್ತಿಗೂ ಲಕ್ಷ್ಮಿಗೆ ಗೊತ್ತು. ಅನಾಲೋಚನೆ ಸರ್ವ ವಿಷಯಕ ಜ್ಞಾನ. ದೇವರ ಬಗ್ಗೆಯೂ ಎಲ್ಲರಿಗಿಂತಲೂ ಹೆಚ್ಚು ಗೊತ್ತು. ಪೂರ್ಣ ಗೊತ್ತಿಲ್ಲ, ಆದರೆ ಎಲ್ಲರಿಗಿಂತಲೂ ಹೆಚ್ಚು ಗೊತ್ತು. ಇಷ್ಟೆಲ್ಲ ಗೊತ್ತಿದ್ದ ಸರ್ವಜ್ಞಳಾದ ಲಕ್ಷ್ಮೀದೇವಿ, ಆದರೆ ಇಷ್ಟೆಲ್ಲ ಗೊತ್ತಿದೆಯಲ್ಲ, ಒಂದು ಹುಲ್ಲು ಕಡ್ಡಿಯನ್ನು ತಿಳಿದುಕೊಳ್ಳಬೇಕಾದರೂ ದೇವರ ಮುಖ ನೋಡಬೇಕು ಅವಳು. ದೇವರ ಅನುಗ್ರಹ ಇದ್ರೆ ಒಂದು ಹುಲ್ಲು ಕಡ್ಡಿಯನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಒಂದು ಕ್ಷಣ ಬದುಕಲಿಕ್ಕೆ ಸಾಧ್ಯ ಇದೆ. ಒಂದು ಕ್ಷಣ ಆನಂದವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇದೆ. ಆಚೆ ಈಚೆ ಸರದಾಡುವುದಕ್ಕೆ ಸಾಧ್ಯ ಇದೆ. ಚಲಿತುಂ ಬಲಂ, ಒಂದು ಸ್ವಲ್ಪ ಚಲನ. ಲಕ್ಷ್ಮೀ ನೋಡಿದ್ರೆ ಲಕ್ಷ್ಮೀದೇವಿ ಚಂಚಲ ಅಂತ ಹೆಸರು ಅವಳಿಗೆ. ಯಾವಾಗಲೂ ಎಲ್ಲ ಕಡೆಗೆ ಓಡಾಡ್ತಾ ಇರ್ತಾಳೆ ಅಂತ. ಆದರೆ ಅಂತಹ ಮಹಾಚಂಚಲಳಾದ ಲಕ್ಷ್ಮೀದೇವಿಗೂ ಚಲನ ಇರಬೇಕು ಅಂದರೆ ಪರಮಾತ್ಮನ ಮುಖ ನೋಡಬೇಕು ಅವಳು. ಲಕ್ಷ್ಮೀದೇವಿನೇ ಹೀಗಾದರೆ ಇನ್ನು ಬ್ರಹ್ಮದೇವರ ಗತಿ ಏನು? ಅವರಿಗಂತೂ ಬಹಳಷ್ಟು ಪರಮಾತ್ಮನ ಕಡೆಗೆ ನೋಡೋ ಪ್ರಸಂಗ ಇದೆ ಅಂತನ್ನೋದಕ್ಕೆ ಒಂದೇ ಮುಖ ನನಗಿದ್ರೆ ದೇವರನ್ನು ನೋಡೋದು ಕಡಿಮೆ ಆಗ್ತದೆ ಅಂತ ನಾಲ್ಕು ಮುಖ ಮಾಡಿಕೊಂಡು ದೇವರನ್ನು ನೋಡುತ್ತಾರೆ. ದೇವರ ಕಡೆಗೆ ಮುಖ ಅಲ್ರಿ. ದೇವರು ಒಂದ್ ಕಡೆಗೆ ಇರ್ತಾನೆ, ಇವ್ರು 4 ಮುಖ ಆದ್ರೆ ಯಾವುದೋ ಒಂದು ಮುಖದಿಂದ ದೇವರು ನೋಡ್ಬೋದು, ಉಳಿದದ್ದು ವಿರುದ್ಧ ದಿಕ್ಕಾಗತ್ತಲ್ಲ. ದೇವರು ಎಲ್ಲಿಲ್ಲ. ಹೀಗಾಗಿ ಎಲ್ಲ ಕಡೆಗಿದ್ದ ಭಗವಂತನ ಅನುಗ್ರಹ ತನಗೆ ಸದಾ ಇರಬೇಕು ಅಂತ ಯಾವಾಗಲೂ ಎಲ್ಲ ಮುಖಗಳಿಂದಲೂ ಪರಮಾತ್ಮನ ಮುಖವನ್ನು ನೋಡುವುದಕ್ಕೆ 4 ಮುಖ ಮಾಡಿಕೊಂಡು ಬ್ರಹ್ಮದೇವರು, 5 ಮುಖ ಮಾಡಿಕೊಂಡು ರುದ್ರದೇವರು, 6 ಮುಖ ಮಾಡಿಕೊಂಡು ಷಣ್ಮುಖ, ಹೀಗೆ ಆ 1000 ಕಣ್ಣುಗಳನ್ನು ಮಾಡಿಕೊಂಡು ಇಂದ್ರ 1000 ಮುಖಗಳಿಂದ ಶೇಷ ಆ ಭಗವಂತನ ಮುಖವನ್ನೇ ನೋಡುತ್ತಾರೆ. ತಮ್ಮ ಅಸ್ತಿತ್ವಕ್ಕಾಗಿ, ತಮ್ಮ ಜ್ಞಾನಕ್ಕಾಗಿ, ತಮ್ಮ ಆನಂದಕ್ಕಾಗಿ, ತಮ್ಮ ಅಧಿಕಾರಕ್ಕಾಗಿ ಕಾಗಿ ಅಂತ ಬಹಳ ಕಾಗಿ ಅಂತ ಶಬ್ದ ಕೇಳಿ, ಹಾಗಾದರೆ ಅವರೆಲ್ಲ ಸಕಾಮ ಭಕ್ತರು ಅಂತ ತಿಳಿಯಬೇಡಿ. ಯಾವುದು ಭಗವಂತನಿಗೆ ಅಪೇಕ್ಷಿತ, ಯಾವ ರೀತಿ ಇವರಿರಬೇಕು ಅಂತ ದೇವರ ಸಂಕಲ್ಪ ಇದೆ, ಆ ರೀತಿ ತಾವಿರೋದಕ್ಕಾಗಿ ಭಗವಂತನ ಅನುಗ್ರಹವನ್ನು ಅಪೇಕ್ಷೆ ಪಡ್ತಾರೆ. ಅದು ಸಕಾಮ ಆಗುವುದಿಲ್ಲ. ಆಧಿಕಾರಿಕ ದೇವಾನಾಂ ಸ್ವಾಧಿಕಾರಾಭಿಕಾಮನಂ.
ಅವರಿಗೇನನ್ನು ದೇವರ ಆಜ್ಞೆ ಮಾಡಿದ್ದಾನೆ ಅದನ್ನು ಅಪೇಕ್ಷೆ ಪಡುವುದು ಅವರ ಧರ್ಮ ಅಂತ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿದ್ದರಿಂದ ಅದು ದೋಷ ಅಲ್ಲ ಅವರಿಗೆ. ಆದರೆ ಅದಕ್ಕೋಸ್ಕರ ಪರಮಾತ್ಮನ ಕಡೆಗೆ ಮುಖ ಮಾಡಿ ಇರ್ತಾರೆ ಯಾವಾಗಲೂ ಕೂಡ. ಏನು ದೇವರ ವ್ಯಕ್ತಿತ್ವ ನೋಡಿ. ಇದು ಒಂದು ಹಂತದವರೆಗೆ ಇರ್ತದೆ, ಆಮೇಲೆ ಹೋಗಿಬಿಡ್ತದೆ ಅಂತಲ್ಲ. ಇದು ಅನಾದಿ, ಇದು ನಿತ್ಯ, ಏಕ ಪ್ರಕಾರವಾಗಿ ಇದೇ ರೀತಿ ಪರಮಾತ್ಮನ ಸರ್ವತೋಮುಖತ್ವ ಇರ್ತದೆ. ಸರ್ವೇಷಾಂ ಮುಖಾನಿ ಎಂ ಪ್ರತಿ ಸಹ ಸರ್ವತೋಮುಖ. ಎಲ್ಲರ ಮುಖಗಳು ಆ ಭಗವಂತನ ಕಡೆಗೆ. ಎದಕ್ಕೆ? ಏನೋ ಸುಮ್ಮನೆ ಚೆನ್ನಾಗಿದ್ದಾನೆ ನೋಡೋಣ ಅನ್ನೋದಕ್ಕಲ್ಲ, ತಮ್ಮ ಲಾಭಕ್ಕಾಗಿ, ತಾವು ಪಡೆದುಕೊಳ್ಳಬೇಕಾದ ಅನೇಕ ಗುಣಗಳಿಗಾಗಿ, ಅನೇಕ ಸ್ಥಾನಮಾನಗಳಿಗಾಗಿ, ಅನೇಕ ಅಧಿಕಾರಗಳಿಗಾಗಿ ಆ ಭಗವಂತನನ್ನ ಎಲ್ಲರೂ ಕೂಡ ಪ್ರಾರ್ಥಿಸಬೇಕು, ಅವನ ಅನುಗ್ರಹವನ್ನು ಪಡೆಯಬೇಕು. ಏನೇನೇನೇನೇನು ಬೇಡ, ಕೇವಲ ದೇವರ ಅನುಗ್ರಹ ಬೇಕು ಅಂದವರು ದೇವರನ್ನೇ ನೋಡಬೇಕು. ಮೋಕ್ಷ ಬೇಕು ಅಂದ್ರೂ ದೇವರನ್ನು ನೋಡಬೇಕು. ಏನೇನೋ ಬೇಕು ಅಂದ್ರೂ ದೇವರನ್ನೇ ನೋಡಬೇಕು. ಅಕಾಮಃ ಸರ್ವಕಾಮೋವ ಮೋಕ್ಷಕಾಮ ಉದಾರಧೀಹಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ಏನಿದ್ದರೂ ಆ ಪರಮಾತ್ಮನನ್ನೇ ಭಜಿಸಬೇಕು ಅನ್ನುವ ದೃಷ್ಟಿಯಲ್ಲಿ ಭಗವಂತನನ್ನು ಸರ್ವತೋಮುಖ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಸರ್ವತೋಮುಖನಾದವನು ಪರಮಾತ್ಮ. ಕೆಲವರು ಎಲ್ಲ ಮುಖ ಅಂದರೆ ಬಾಯಿ, ಎಲ್ಲದರೊಳಗೆ ನೀ ಬಾಯಿ ಹಾಕಬೇಡ ಅಂತ ಬೈತಿರ್ತಾರೆ ಕೆಲವರು. ಏನೋ ತನಗೆ ಸಂಬಂಧನೇ ಇರೋದಿಲ್ಲ, ಆಮಂತ್ರಣ ಕೊಟ್ಟು ಕರೆದಾರೆ ಅನ್ನೋಷ್ಟು ಧೈರ್ಯದಿಂದ ಹೋಗಿ ಅಧಿಕಾರದಿಂದ ಮಧ್ಯದಲ್ಲಿ ಬಾಯಿ ಹಾಕ್ತಾನೆ, ಬಯಸ್ಕೊಳ್ತಾನೆ. ಅಂಥ ಕೆಲಸ ಮಾಡಬಾರ್ದು. ತನಗೆ ಸಂಬಂಧಪಟ್ಟ ವಿಷಯ ಇದ್ದರೆ ಮಾತಾಡಬೇಕು. ಗೊತ್ತಿಲ್ಲದೆ ಇದ್ದ ವಿಷಯದ ಬಗ್ಗೆ ಸುಮ್ಮನೆ ಏನೋ ಮಾತಾಡಿ, ಯಾವುದೋ ಶಾಸ್ತ್ರದ ಗಹನವಾದ ಚರ್ಚೆ ನಡೆದಿರ್ತದೆ, ಶಾಸ್ತ್ರವನ್ನು ಓದಿರೋದೇ ಇಲ್ಲ, ಶಾಸ್ತ್ರದ ಗಂಧನೇ ಇರೋದಿಲ್ಲ, ಯಾವುದೋ ಒಂದು ಶಬ್ದ ಕೇಳಿ ಅದಕ್ಕೆ ತಾನೇನೋ ಅರ್ಥ ಮಾಡಿಕೊಂಡು ಏನು ಈ ಥರ ಎಲ್ಲ ಮಾತಾಡ್ತೀರಿ ಅಂತ ಅದರೊಳಗೆ ಪ್ರವೇಶ ಮಾಡಿ ಗಲಾಟೆ ಮಾಡಿ, ಅದು ಯಾವುದೇ ಇರಬಹುದು, ಅಧ್ಯಾತ್ಮಶಾಸ್ತ್ರವೂ ಆಗಿರಬಹುದು, ಲೌಕಿಕವಾದ ವಿಚಾರಗಳು ಆಗಿರಬಹುದು. ಗೊತ್ತಿಲ್ಲದೆ ಇದ್ದ ವಿಷಯದಲ್ಲಿ ಬಾಯಿ ಹಾಕಬಾರದು ಅಂತ ಮೌನವಾಗಿರಬೇಕು. ಅದೇ ಭೂಷಣ ಅಂತ ಹೇಳಿದ್ದಾರೆ. ವಿದ್ವತ್ ಸಮಾಜದೊಳಗೆ ಗೊತ್ತಿಲ್ಲದೆ ಇದ್ದ ವ್ಯಕ್ತಿ ಅಪಂಡಿತನಾಗಿದ್ದರೆ ಮೌನದಿಂದ ಇರಬೇಕು. ವಿಭೂಷಣಂ ಮೌನಂ ಅಪಂಡಿತಾನಂ. ಆದರೆ ಭಗವಂತ ಹೇಗಿದ್ದಾನೆ ಅಂತ ಈಗ ಜನರ ಬಗ್ಗೆ ವಿಮರ್ಶೆ ಮಾಡಲಿಕ್ಕೆ ಕುಳಿತಿಲ್ಲ. ನರಸಿಂಹ ಜಯಂತಿ, ಜನ ಜಯಂತಿ ಅಲ್ಲ ಇದು. ಹೀಗಾಗಿ ನರಸಿಂಹದೇವರು ಹೇಗಿದ್ದಾರೆ ಅಂದರೆ ಎಲ್ಲದರೊಳಗೂ ಬಾಯಿ ಹಾಕ್ತಾರೆ. ಯಾಕೆ ಅಂದರೆ ಸರ್ವಜ್ಞನಾಗಿದ್ದಾನೆ. ಸರ್ವತೋಮುಖ ಯಾಕೆ ದೇವರು ಅಂದರೆ ವಿಪರೀತವಾಗಿ ನೋಡಿ, ನೀ ಎಲ್ಲದರೊಳಗೆ ಬಾಯಿ ಹಾಕಬೇಡ, ನಿನಗೆ ಎಷ್ಟು ಗೊತ್ತಿದೆ ಅಷ್ಟು ಮಾತಾಡು, ನಿನಗೆ ಎಷ್ಟು ಗೊತ್ತಿದೆ ಅಷ್ಟು ಮಾತಾಡು, ನಿನಗೆ ಎಷ್ಟು ಗೊತ್ತಿದೆ ಅಷ್ಟು ಜಾಸ್ತಿ ಮಾತಾಡಬೇಡ ಅಂತ ಹೇಳ್ಬೋದು, ನಮಗೆಲ್ಲ ಹೇಳ್ಬೋದು. ಆದರೆ ಈ ಮಾತು ಒಬ್ಬರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಒಬ್ಬನೇ ಒಬ್ಬ. ಎಲ್ಲಿಯವರೆಗೆ ಅಂದರೆ ಬ್ರಹ್ಮದೇವರಿಗೂ ಒಂದು ಹಂತರೊಳಗೆ ಈ ಮಾತು ಹೇಳ್ಬೋದು. ಜಗತ್ತಿನ ಬಗ್ಗೆ ಏನು ಬೇಕಾದ ಮಾತಾಡಿ, ನೀವು ಸರ್ವಜ್ಞರಾಗಿದ್ದೀರಿ. ದೇವರ ಬಗ್ಗೆಯೂ ನಿಮಗೆ ಎಷ್ಟು ಗೊತ್ತಿದೆ ಅಷ್ಟು ಮಾತಾಡ್ರಿ ಅಂತ ಬಹುವಚನ ಹೇಳೋರು ಯಾರಿಲ್ಲ. ಯಾಕಂದ್ರೆ ಅವ್ರಿಗೆ ಹೇಳ್ಬೇಕಾದವ್ರು ಇಬ್ಬರೇ, ಲಕ್ಷ್ಮೀನಾರಾಯಣರು. ಏನಪ್ಪಾ ಬ್ರಹ್ಮ, ನೀನು ಉಳಿದೆಲ್ಲ ಮಾತಾಡು, ಕೆಲವು ಗುಣಗಳು ನಿನಗೂ ಗೊತ್ತಿಲ್ಲಲ್ಲ, ಆ ಗುಣದ ಬಗ್ಗೆ ನೀನು ಬಾಯಿ ಹಾಕ್ಬೇಡ, ಸುಮ್ಮನೆ ನಾನು ಮಾತಾಡ್ತೀನಿ ಅಂತ ಲಕ್ಷ್ಮಿ ಅಂತಾಳೆ. ಪರಮಾತ್ಮನ ಒಂದೊಂದು ಗುಣಗಳಿಗೂ ಅನಂತ ಗುಣಗಳಿವೆ. ದೇವರಿಗೆ ಎಷ್ಟು ಗುಣ ಇದೆ? ಜ್ಞಾನ, ಆನಂದ, ವೀರ್ಯ, ಔದಾರ್ಯ, ಶಕ್ತಿ, ಪ್ರಾಗಲ್ಭ್ಯ, ಹೀಗೆ ಅನಂತ ಗುಣಗಳಿವೆಯಲ್ಲ. ಒಂದೊಂದು ಗುಣಕ್ಕೆ ಮತ್ತೆ ಅನಂತ ಗುಣ ಇದೆ. ಆ ಪರಮಾತ್ಮನ ಅನಂತ ಗುಣಗಳನ್ನು ಬ್ರಹ್ಮದೇವರು ಉಪಾಸನೆ ಮಾಡುತ್ತಾರೆ. ಆ ಒಂದೊಂದು ಗುಣಗಳಿಗೂ ಮತ್ತೆ ಅನಂತ ಗುಣಗಳಿವೆ. ಅವುಗಳನ್ನೆಲ್ಲ ಚಿಂತನೆ ಮಾಡುವುದಕ್ಕೆ ಬ್ರಹ್ಮದೇವರಿಗೆ ಆಗುವುದಿಲ್ಲ. ಇದೆ ಅಂತ ಗೊತ್ತು. ಲಕ್ಷ್ಮೀದೇವಿ ಅದನ್ನು ತಿಳಿತಾಳೆ, ಅವಳು ಪೂರ್ಣವಾಗಿ ತಿಳಿಯೋದಿಲ್ಲ. ಆದರೆ ಬ್ರಹ್ಮದೇವರಿಗಿಂತಲೂ ಕೋಟಿ ಪಟ್ಟು ಹೆಚ್ಚು ತಿಳಿತಾಳೆ. ಎಲ್ಲಿಯವರೆಗೆ ಬ್ರಹ್ಮದೇವರು ತಮ್ಮದೇ ಆದಂತಹ ತಿಳುವಳಿಕೆಯಿಂದ ಪರಮಾತ್ಮನ ಗುಣಗಳ ಉಪಾಸನೆಯನ್ನು ಮಾಡುತ್ತಾರೋ ಅಷ್ಟು ಮಾಡಿದ ಮೇಲೆ ಅದರ ಮೇಲೆ ಏನಾದರೂ ಇದ್ರೆ ನೀನಿನ ಬಾಯಿ ಹಾಕಬೇಡ ಅಂತಾರೆ. ಅಲ್ಲಿ ಅವರ ಮುಖನೂ ನಿಂತೋಯ್ತು. ಅದರ ಮೇಲೆ ಲಕ್ಷ್ಮೀ ವೈಭವನೇ ವೈಭವ. ಏಕಾಕಿನಿ ಒಬ್ಬಳೇ ಇರ್ತಾಳೆ.
ಆ ಪರಮಾತ್ಮನ ಒಂದೊಂದು ಗುಣಗಳಿಗೂ ಅನಂತ ಗುಣಗಳನ್ನು ಚಿಂತನೆ ಮಾಡ್ತಾಳೆ. ಆದರೆ ಆ ಮತ್ತೆ ಒಂದೊಂದು ಗುಣಗಳಿಗೂ ಅನಂತಾನಂತ ಗುಣಗಳವೇ, ಅದಕ್ಕೆ ಪರ್ಯವಸಾನವೇ ಇಲ್ಲ. ಅಲ್ಲಿಗೆ ಬಂದಾಗ ಸಾಕು, ನೀನು ಸುಮ್ಮನೆ ಕೂಡ ಬಾಯಿ ಮುಚ್ಚು ಅಂತಾನೆ ಪರಮಾತ್ಮ ಲಕ್ಷ್ಮೀದೇವಿಗೂ ಒಂದು ಹಂತದಲ್ಲಿ. ಹಾಗೆ ಅನಿಸ್ಕೊಳ್ಳೋದಿಲ್ಲ ಲಕ್ಷ್ಮಿ, ಯಾಕೆಂದ್ರೆ ತನ್ನ ಯೋಗ್ಯತೆ ಎಷ್ಟೋ ಅಷ್ಟು ಗೊತ್ತು, ಹೆಚ್ಚು ಹೋಗೋದಿಲ್ಲ. ಇದನ್ನು ಕೇವಲ ಒಂದು ಕಾವ್ಯದ ದೃಷ್ಟಿಯಲ್ಲಿ ಹೇಳ್ತಾ ಇದ್ದುದು. ಹೀಗೆ ಅವರು ಮುಂದೆ ಹೋಗ್ತಾರೆ, ಬಯಸ್ಕೋತಾರೆ ಅಂತೆಲ್ಲ ತಿಳ್ಕೊಬೇಡ್ರಿ. ತಮಗೆ ಯೋಗ್ಯವಲ್ಲದ ವಿಷಯಕ್ಕೆ ಅವರು ಹೋಗುವುದೇ ಇಲ್ಲ, ಆ ರೇಖೆಯನ್ನೇ ದಾಟೋದಿಲ್ಲ. ಆ ವಿಷಯ ಬೇರೆ. ಹೇಳುವ ತಾತ್ಪರ್ಯ, ಒಂದು ವೇಳೆ ಅವರೇನಾದರೂ ಮುಂದೆ ಹೋದರೆ ಬೌದ್ಧಿಕವಾಗಿ ಕಲ್ಪನೆ ಮಾಡಿಕೊಳ್ಳಿ, ತಡೆ ಇದೆ, ಇಷ್ಟು ತಾತ್ಪರ್ಯ. ಹಾಗಾದರೆ ಎಲ್ಲದರೊಳಗೂ ಬಾಯಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ವಿಷಯ, ಅದು ಜಗತ್ತೋ ದೇವರೋ ತಾನೋ ಇನ್ನೊಬ್ಬರೋ, ಸಾಮಾನ್ಯವೋ ವಿಶೇಷವೋ, ಗುಣವೋ ಕ್ರಿಯೆಯೋ ಅವತಾರವೋ, ಏನೇ ತೆಗೆದುಕೊಂಡರೂ ಎಲ್ಲದರೊಳಗೂ ಕಿಸದ ಬಾಯಿಯಿಂದ ಮಾತನಾಡುವ ವ್ಯಕ್ತಿ ಅಂದರೆ ನರಸಿಂಹದೇವರ ಒಬ್ಬನೇ ಒಬ್ಬ. ಆದ್ದರಿಂದ ಸರ್ವತೋಮುಖ. ಧರ್ಮೇ ಚಾರ್ಥೇ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷಭ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ಕುತ್ರಚಿತ. ಏನಿದೆ ಅದೆಲ್ಲ ಮಹಾಭಾರತದೊಳಗಿದೆ. ವೇದದೊಳಗೆ ಹೇಳಿದ್ದಾನೆ, ಮಹಾಭಾರತದೊಳಗೆ ಹೇಳಿದ್ದಾನೆ, ಅದೆಲ್ಲ ಗೊತ್ತು ಬ್ರಹ್ಮದೇವರಿಗೆ. ಅಲ್ಲಿ ಹೇಳದೇ ಇದ್ದದ್ದು ಅನಂತ 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 ಪರಮಾತ್ಮನಿಗೆ ಗೊತ್ತಿದೆ. ಎಲ್ಲದರೊಳಗೂ ಬಾಯಿ ಹಾಕ್ತಾನೆ. ಹಾಕೋದು ಹಾಕ್ತಾನೆ ಅಂದರೆ ಅಪರಂಪಾರ ಹಾಕ್ತಾನೆ. ತೆಗೆದ ಬಾಯಿ ಮುಚ್ಚುವುದೇ ಇಲ್ಲ, ಹಾಗೇ ತೆಗೆದಿಟ್ಟಿದ್ದ. ಆದ್ದರಿಂದ ಸರ್ವತೋಮುಖ. ಸರ್ವಸ್ಮಿನ್ನಪಿ ವಿಷಯೇ, ಸಪ್ತಮ್ಯರ್ಥೇ ತಸಿಹಿ, ಸರ್ವಸ್ಮಿನ್ನಪಿ ವಿಷಯೇ ಮುಖಂ ಯಸ್ಯ ಸಹ ಸರ್ವತೋಮುಖ. ಶ್ರೀಕೃಷ್ಣಾರ್ಪಣಮಸ್ತು.